ನಮಸ್ತೆ ನಮಸ್ತೆ ಲಾಸ್ಟ್ ಕ್ಲಾಸಲ್ಲಿ ಏನಂತಂದರೆ ಟ್ಯಾಕ್ಸಸ್ ನೋಡ್ತಿದ್ದೀವಿ, ತೆರಿಗೆಗಳ ಬಗ್ಗೆ ಏನಂತಂದರೆ ಡಿಸ್ಕಷನ್ ಮಾಡ್ತಿದ್ದೀವಿ. ತೆರಿಗೆ ಬಗ್ಗೆ ನೋಡೋದಾದ್ರೆ ಕೇಂದ್ರ ಅಬಕಾರಿ ಸುಂಕದ ಬಗ್ಗೆ ಏನಂತಂದ್ರೆ ಲಾಸ್ಟ್ ಕ್ಲಾಸಲ್ಲಿ ಹೇಳ್ತಿದ್ದೆ, ಅದು ಕಂಪ್ಲೀಟ್ ಕೂಡ ಆಗಿತ್ತು. ಇವತ್ತೇನಂತಂದ್ರೆ ಸೀಮಾ ಸುಂಕ, ಯಾವ ಸುಂಕ? ಸೀಮಾ ಸುಂಕದ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡಬೇಕು. ಸೀಮಾ ಸುಂಕ ಇದನ್ನು ಕಸ್ಟಮ್ ಡ್ಯೂಟೀಸ್ ಅಂತ ಕರಿತೀವಿ. ಯಾವ ಡ್ಯೂಟೀಸ್ ಅಂತ ಕರೀತಾರೆ? ಇದಕ್ಕೆ ಕಸ್ಟಮ್ ಡ್ಯೂಟೀಸ್ ಅಂತ ಕರೀತಾರೆ. ಕಸ್ಟಮ್ ಡ್ಯೂಟೀಸ್ ಅಂತೇಳಿ ಕರೀತಾರೆ. ಇದಕ್ಕೆ ಡ್ಯೂಟೀಸ್ ಅಂತೇಳಿ ಕರೀತಾರೆ. ಸೀಮಾ ಸುಂಕ ಕಸ್ಟಮ್ ಡ್ಯೂಟೀಸ್ ಅಂತೇಳಿ ಕರೀತಾರೆ. ಹಾಗಾದ್ರೆ ಈ ಸೀಮಾ ಸುಂಕ ಅನ್ನೋದು, ಕಸ್ಟಮ್ ಡ್ಯೂಟೀಸ್ ಅನ್ನೋದು ಜಾರಿಗೆ ಬಂದಿದೆ ಯಾವಾಗ ಅಂತ ಕೇಳ್ತಾರೆ ನಿಮ್ಗೆ. ಆಲ್ರೆಡಿ ಏನಂತಂದ್ರೆ ಸಿ ಗ್ರೂಪ್ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್, ಕಸ್ಟಮ್ ಡ್ಯೂಟೀಸ್ ಸೀಮಾ ಸುಂಕ ಜಾರಿಗೆ ಬಂದಿದ್ದು ಯಾವಾಗ ಅಂತ. ಹಾಗಾದ್ರೆ ಇದು ಜಾರಿಗೆ ಬಂದಿದ್ದು 1951 ಜಾರಿಗೆ ಬಂದಿದೆ ರೀ. ನಮ್ಮಲ್ಲಿ ಏನಂತಂದ್ರೆ ಜೆ ನೆಹರು ಅವರು ಪ್ರಧಾನಮಂತ್ರಿ ಇದ್ದ ಸಂದರ್ಭದಲ್ಲಿ PM ಆಗಿದ್ರು. ಅವಾಗ ಅವರೇ ಇರ್ತಾರಲ್ಲ ಮತ್ತೆ 1951 ಒಳಗಡೆ. ಓಕೆ, ಅವರಿದ್ದ ಸಂದರ್ಭದಲ್ಲಿ ಇದನ್ನು ಜಾರಿಗೆ ತಂದಾರೆ. ಯಾವ ತೆರಿಗೆಯನ್ನು ಜಾರಿಗೆ ತಂದಾರೆ ಅಂತಂದ್ರೆ ಈ ಸೀಮಾ ಸುಂಕವನ್ನು ಜಾರಿಗೆ ತಂದಾರೆ. ನೆಕ್ಸ್ಟ್ ಈ ತೆರಿಗೆಯನ್ನು ನೋಡ್ರಿ, ಇದನ್ನು ಯಾವುದರ ಮೇಲೆ? ಇದನ್ನು ಎಕ್ಸ್ಪೋರ್ಟ್ ಇಂಪೋರ್ಟ್ ಟ್ಯಾಕ್ಸ್ ಅಂತೇಳಿ ಕೂಡ ಕರೀತಾರೆ. ಈ ತೆರಿಗೆಯನ್ನು ಎಕ್ಸ್ಪೋರ್ಟ್ ಇಂಪೋರ್ಟ್ ಟ್ಯಾಕ್ಸ್ ಎಂದು ಸಹ ಕರೀತಾರೆ. ಆಮದು ಮತ್ತು ರಫ್ತುಗಳ ತೆರಿಗೆ ಅಂತೇಳಿ ಕರೀತಾರೆ. ಯಾವ ತೆರಿಗೆ ಅಂತೇಳಿ ಕರೀತಾರೆ? ಆಮದು ಮತ್ತು ರಫ್ತುಗಳ ಮೇಲೆ ತೆರಿಗೆ ಅಂತೇಳಿ ಕರೀತಾರೆ. ಒಂದು ದೇಶದಿಂದ ಆಮದು ಆಗುವ ಮತ್ತು ನೋಡ್ರಿ, ನಾವೇನಂತಂದ್ರೆ ಯಾವುದೇ ಒಂದು ದೇಶದಿಂದ ನಾವೇನು ಇಂಪೋರ್ಟ್ ಮಾಡ್ಕೊಳ್ತೀವಲ್ಲ, ಇಂಪೋರ್ಟ್ ಮೇಲೆ ಹಾಕ್ತಾರೆ. ಮತ್ತು ಏನು ಎಕ್ಸ್ಪೋರ್ಟ್ ಮಾಡ್ತೀವಲ್ಲ, ಆ ಎಕ್ಸ್ಪೋರ್ಟ್ ಸರಕುಗಳ ಮೇಲೆ ಕೂಡ ಹಾಕ್ತಾರೆ. ಸ್ನೇಹಿತರೆ ನೋಡ್ರಿ, ಸರ್ ಎಷ್ಟೆಷ್ಟು ಪರ್ಸೆಂಟೇಜ್ ಹಾಕ್ತಾರೆ ಅಂತೇಳಿ ಕೇಳಿರಿ. ಮತ್ತು ಡಿಪೆಂಡ್ ಆನ್ ಗೂಡ್ಸ್ ಮೇಲೆ, ಯಾವ ಗೂಡ್ಸನ್ನು ನೀವು ಏನಂತಂದ್ರೆ ತರಿಸ್ಕೊಳ್ತಿದ್ರಲ್ಲ, ಆ ಗೂಡ್ಸ್ ಮೇಲೆ ಏನಂತಂದ್ರೆ ನಿಮ್ಗೆ ಏನಂತಂದ್ರೆ ಅವಲಂಬನೆ ಆಗಿರುವಂಥದ್ದು. ನೋಡ್ರಿ ಇಲ್ಲಿ ಈ ಟ್ಯಾಕ್ಸನ್ನು ಎಲ್ಲಿಂದ ಹಾಕ್ತಾರಪ್ಪ ಅಂಥೇಳಿ ಕೇಳಿದಾಗ, ನಮ್ಮ ದೇಶ ಒಳಗೆ ಏನಂತಂದ್ರೆ ಈ ಟ್ಯಾಕ್ಸನ್ನು ಎಲ್ಲಿಂದ ಹಾಕ್ತಾರ? ಇಲ್ಲಿ ಏನಂತಂದ್ರೆ ಇದು ದಕ್ಷಿಣ ಭಾರತ ಅಂತ ತಿಳ್ಕೊಳ್ರಿ. ದಕ್ಷಿಣ ಭಾರತ ಅಂತ ತಿಳ್ಕೊಳ್ರಿ. ಇಲ್ಲಿ ಏನಂತಂದ್ರೆ ಕರಾವಳಿ ಪ್ರದೇಶ ರೀ ಎಲ್ಲ. ಇಲ್ಲಿ ಏನಂತಂದ್ರೆ ನೀವು ಬೇ ಆಫ್ ಬೆಂಗಾಲ್ ಕಂಡು ಬರುವಂಥದ್ದು, ಹಿಂದೂ ಮಹಾಸಾಗರ, ಅರೇಬಿಯನ್ ಸಿ ಕಂಡು ಬರ್ತದ. ಇಲ್ಲಿ ಏನಂತಂದ್ರೆ ಇದು ನಮ್ಮ ಗಡಿ ಭಾಗ ಅಂತ ತಗೊಳ್ರಿ ಸ್ನೇಹಿತರೆ. ಇಲ್ಲಿಂದ ಏನಂತಂದ್ರೆ ಇದು ಏನಂತಂದ್ರೆ ಬೇಸ್ ಲೈನ್ ಅಂತೇಳಿ ತೆಗೆದಿರ್ತಾರೆ. ಯಾವ ಲೈನ್ ಇದು? ಬೇಸ್ ಲೈನ್ ಅಂತೇಳಿ ತೆಗೆದಿರ್ತಾರೆ. ಓಕೆ, ಇಂಟರ್ನ್ಯಾಷನಲ್ ಸಿ ಅಥಾರಿಟಿದವರು ಕೊಡುವಂಥದ್ದು ಬೇಸ್ ಲೈನ್ ಅಂತೇಳಿ ತೆಗೆದಿರ್ತಾರೆ. ನೋಡ್ರಿ, ಇಲ್ಲಿ ಬೇಸ್ ಲೈನ್ ಅಂತೇಳಿ ಏನಂತಂದ್ರೆ ಎಳೆದಿರ್ತಾರೆ. ಬೇಸ್ ಲೈನ್ ಇದ್ರ ಒಳಗೆ ಏನಂದ್ರೆ ವಾಟರ್ ಸೋರ್ಸಸ್ ಏನಿರ್ತದಲ್ಲ, ನೀರಿನ ಪ್ರಮಾಣ ಏನಿರ್ತದಲ್ಲ ಬೇಸ್ ಲೈನ್ ಒಳಗಡೆ, ಅದನ್ನು ಏನಂತ ಕರೀತಾರ? ಒಳಗಡೆ ಏನು ವಾಟರ್ ಸೋರ್ಸ್ ಇರ್ತೈತಲ್ಲ, ನೀರಿನ ಪ್ರಮಾಣ ಏನಿರ್ತದಲ್ಲ, ಅದನ್ನು ಏನಂತ ಕರೀತಾರ ಅಂತಂದ್ರೆ ಇಂಟರ್ನಲ್ ಸಿ ಅಂತೇಳಿ ಕರೀತಾರೆ. ಯಾವ ಸಿ? ಇಂಟರ್ನಲ್ ಸಿ ಅಂತ ಕರೀತಾರ. ಇಂಟರ್ನಲ್ ಸಿ ಅಂತೇಳಿ ಕರೀತಾರೆ. ಇಂಟರ್ನಲ್ ಸಿ. ಈ ಬೇಸ್ ಲೈನಿಂದ ನೋಡ್ರಿ ಸ್ನೇಹಿತರೆ, ಈ ಬೇಸ್ ಲೈನಿಂದ ಅಪ್ ಟು ಎಷ್ಟು ಅಂತಂದ್ರೆ 12 ನಾಟಿಕಲ್ ಮೈಲ್ವರೆಗೆ. 12 ನಾಟಿಕಲ್ ಮೈಲ್. NM ಅಂತಂದ್ರೆ ನಾಟಿಕಲ್ ಮೈಲ್ ಅಂತ ತಿಳ್ಕೊಳ್ರಿ. NM ಅಂದ್ರೆ ನಾಟಿಕಲ್ ಮೈಲ್. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 1 ನಾಟಿಕಲ್ ಮೈಲ್ ಇಸ್ ಈಕ್ವಲ್ ಟು, ಲಾಸ್ಟ್ ಟೈಮ್ ಹೇಳಿದೆ ನಾನು ಎಕ್ಸ್ಪೋರ್ಟ್ ಇಂಪೋರ್ಟ್ ಹೇಳುವಾಗ ಕೂಡ ಇದನ್ನು ಹೇಳಿದೆ. ಓಕೆ, ಯಾವಾಗ ಅಂತಂದರೆ ಓಪನ್ ಎಕನಾಮಿ ಹೇಳುವಾಗ ಹೇಳಿದೆ ನಾನು. 1 ನಾಟಿಕಲ್ ಮೈಲ್ ಇಸ್ ಈಕ್ವಲ್ ಟು 1.852 ಕಿಲೋಮೀಟರಿಗೆ ಏನಂತಂದ್ರೆ ಸಮ. ಓಕೆ, ಹಾಗಾದ್ರೆ ಈ ಇಂಟರ್ನಲ್ ಸಿ ಇಂದ, ಇನ್ನು ಬೇಸ್ ಲೈನಿಂದ ನಾವೇನಂತಂದ್ರೆ 12 ನಾಟಿಕಲ್ ಮೈಲ್ವರೆಗೆ ಏನಿರ್ತಿತ್ತಲ್ಲ, ಅದನ್ನು ಏನಂತ ಕರೀತಾರೆ ಅಂದ್ರೆ ಟೆರಿಟೋರಿಯಲ್ ಝೋನ್ ಅಂತೇಳಿ ಕರೀತಾರೆ. ಯಾವ ಝೋನ್? ಟೆರಿಟೋರಿಯಲ್ ಝೋನ್ ಅಂತ ಕರೀತಾರೆ. ಟೆರಿಟೋರಿಯಲ್ ಝೋನ್ ಅಂತ ಕರೀತಾರೆ. ಟೆರಿಟೋರಿಯಲ್ ಝೋನ್ ಅಂತೇಳಿ ಕರೀತಾರೆ. ಯಾವ ಝೋನ್ ಅಂತ ಕರೀತಾರೆ? ಟೆರಿಟೋರಿಯಲ್ ಝೋನ್. ನೆಕ್ಸ್ಟ್ ಸ್ನೇಹಿತರೆ, ಎಲ್ಲಿಂದ ಅಂತಂದ್ರೆ 12 ನಾಟಿಕಲ್ ಮೈಲಿಂದ 24 ನಾಟಿಕಲ್ ಮೈಲ್ವರೆಗೆ NM ಅಂತ ಕರಿತೀವಿ. 24 ನಾಟಿಕಲ್ ಮೈಲ್ವರೆಗೆ ಅದನ್ನು ಏನಂತ ಕರೀತಾರೆ ಅಂತಂದ್ರೆ ಕಾಂಟಿಜಿಯಸ್ ಝೋನ್ ಅಂತೇಳಿ ಕರೀತಾರೆ. ಯಾವ ಝೋನ್ ಅಂತ ಕರೀತಾರೆ? ಕಾಂಟಿಜಿಯಸ್ ಝೋನ್ ಅಂತ ಕರೀತಾರೆ. ಯಾವ ಜಿಎಸ್? ಕಾಂಟಿಜಿಯಸ್ ಝೋನ್ ಅಂತೇಳಿ ಕರೀತಾರೆ. ಯಾವ ಝೋನ್? ಕಾಂಟಿಜಿಯಸ್ ಝೋನ್ ಅಂತೇಳಿ ಕರೀತಾರೆ. ಇದು ಇದೆ, ಕಾಂಟಿಜಿಯಸ್ ಝೋನ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ 24 ನಾಟಿಕಲ್ ಮೈಲಿಂದ ಅಪ್ ಟು ಏನಂದ್ರೆ 200 NM ನಾಟಿಕಲ್ ಮೈಲ್ವರೆಗೆ ಏನಪ್ಪ ಅಂತ ಕೇಳಿದ್ರೆ ಇದು ಏನಂದ್ರೆ ಇ ಜಡ್ ಇರುತ್ತೆ. ಇ ಜಡ್ ಅಂತೇಳಿ
ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತೇಳಿ, ಇದು ನಿಮ್ಗೆ ಫಾರಿನ್ ಟ್ರೇಡ್ ಹೇಳುವಾಗೂ ಹೇಳ್ತೀನಿ. ಅದರ ಮುಂದೆ ಭಾಗದಲ್ಲಿ ಇರೋದು ಹೈ ಸಿ ಅಂತೇಳಿ ಕರೀತಾರೆ. ಹೈ ಸಿ ಅಂತೇಳಿ ಬರುತ್ತೆ, ಹೈ ಸಿ. ನೋಡ್ರಿ, ಯಾವುದೇ ಒಂದು ದೇಶದ ವಸ್ತುಗಳು ಏನಂತಂದ್ರೆ ನಮ್ಮ 24 ನಾಟಿಕಲ್ ಮೈಲಿಂದ ಒಳಗೆ ಬರಬೇಕು, ವಿಮಾನರ ಬರಲಿ ಅಥವಾ ಏನಂತಂದ್ರೆ ಹಡಗರ ಬರಲಿ, 24 ನಾಟಿಕಲ್ ಮೈಲಿಂದ ನಮ್ಮ ದೇಶದ ಒಳಗಡೆ ಬರಬೇಕಂದ್ರೆ ಕಂಪಲ್ಸರಿ ಪರ್ಮಿಷನ್ ಬೇಕು ನಮ್ಮ ದೇಶದ. ಮತ್ತೇನಂದ್ರೆ 12 ನಾಟಿಕಲ್ ಮೈಲಿಂದ ಏನಂತಂದ್ರೆ ಒಳಗಡೆ ಬರಬೇಕಲ್ಲ, ಟೆರಿಟೋರಿಯಲ್ ಝೋನಿಂದ ಒಳಗೆ ಬರಬೇಕಂದ್ರೆ ಕಂಪಲ್ಸರಿ ಕಸ್ಟಮ್ ಡ್ಯೂಟಿ ಸೀಮಾ ಸುಂಕ ಕೊಟ್ಟೇ ಬರಬೇಕಾಗುತ್ತೆ ರೀ. ಸೀಮಾ ಸುಂಕ ಕಂಪಲ್ಸರಿ ಕೊಡಬೇಕಾಗ್ತದ, ಇದು ನಿಮಗೆ ಗೊತ್ತಿರಬೇಕು. ಇದೇ ಏನಂದ್ರೆ ಸೀಮಾ ಸುಂಕ. ಇಲ್ಲಿಂದ ಏನಂತಂದ್ರೆ ಆಮದು ಆಗುವ ಅಂತಂದ್ರೆ ನಾವೇನು ತರಿಸ್ಕೊಳ್ತೀವಲ್ಲ ಆಮದು ಆಗುವ, ಇದನ್ನು ಎಕ್ಸ್ಪೋರ್ಟ್ ಇಂಪೋರ್ಟ್ ಅಂತ ಕರಿತೀವಿ. ಆಮದು ಆಗುವುದನ್ನು ಏನಂತ ಕರಿತೀವಿ? ಇಂಪೋರ್ಟ್ ಅಂತ ಕರಿತೀವಿ. ಇಂಪೋರ್ಟ್, ಆಮದು ಆಗೋದನ್ನು ಏನಂತ ಕರೀತಾರೆ? ಇಂಪೋರ್ಟ್ ಅಂತೇಳಿ ಕರೀತಾರೆ. ಏನಂತ ಕರೀತಾರೆ? ಇಂಪೋರ್ಟ್ ಆಗುವಂಥದ್ದು. ಮತ್ತೇನಂತಂದ್ರೆ ಎಕ್ಸ್ಪೋರ್ಟ್ ಆಗುವಂಥದ್ದು. ಇಂಪೋರ್ಟ್ ಅಂತಂದ್ರೆ ನಾವು ತರಿಸ್ಕೊಳ್ಳೋದು, ಮತ್ತು ಎಕ್ಸ್ಪೋರ್ಟ್ ಏನು ಮಾಡ್ತೀವಲ್ಲ, ಎಕ್ಸ್ಪೋರ್ಟ್ ಮಾಡುವಂಥ ವಸ್ತುಗಳ ಮೇಲೆ ಕೂಡ ಏನಂತಂದ್ರೆ ಈ ಟ್ಯಾಕ್ಸನ್ನು ಹಾಕಲಾಗ್ತದೆ ರೀ. ಯಾವ ಟ್ಯಾಕ್ಸ್ ಅಂತ ಕೇಳಿದ್ರೆ ಸೀಮಾ ಸುಂಕ. ಸೀಮಾ ಪದದ ಅರ್ಥ ರೀ, ಅದರೊಳಗೆ ಆನ್ಸರ್ ಇದೆ. ಸೀಮಾ ಅಂತಂದ್ರೆ ಗಡಿ. ಇನ್ನೊಂದು ತಿಳ್ಕೊಳ್ರಿ, ದೇಶದ ಒಳಗಡೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಏನಂದ್ರೆ ವ್ಯಾಪಾರ ವಹಿವಾಟನ್ನು ಮಾಡಿದರೆ ಅಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಅನ್ನೋದು ವರ್ಡ್ ಯೂಸ್ ಮಾಡಬಾರ್ದು. ಅಲ್ಲಿ ಅಂತಂದ್ರೆ ಇಂಟರ್ನಲ್ ಟ್ರೇಡ್ ಅಂತೇಳಿ ಕರಿತೀವಿ, ಅದನ್ನು ಆಂತರಿಕ ವ್ಯಾಪಾರ ಅಂತೇಳಿ ಕರಿತೀವಿ. ಎಕ್ಸ್ಪೋರ್ಟ್ ಇಂಪೋರ್ಟ್ ಅನ್ನೋದು ವರ್ಡ್ ಏನಂತಂದ್ರೆ ವಿದೇಶಿ ವ್ಯಾಪಾರಕ್ಕೆ ಮಾತ್ರ ಅಪ್ಲೈ ಆಗ್ತದೆ, ಇದು ನಿಮಗೆ ತಿಳಿದಿರಬೇಕು. ರೈಟ್. ಹಾಗಾದ್ರೆ ನೋಡ್ರಿ, ಈ ಸೀಮಾ ಸುಂಕದಿಂದ ನಮ್ಮ ಭಾರತ ಸರ್ಕಾರಕ್ಕೆ, ಈ ಸೀಮಾ ಸುಂಕದಿಂದ ನಮ್ಮ ಭಾರತ ಸರ್ಕಾರಕ್ಕೆ ನೋಡ್ರಿ, ಇಲ್ಲಿ ಯಾವುದೇ ಒಂದು ದೇಶದಿಂದ ಬೇರೆ ಬೇರೆ ದೇಶಗಳಿಗೆ ರಫ್ತು ಮತ್ತು ಆಮದು ಆಗುವ ಸರಕುಗಳ ಮೇಲೆ ವಿಧಿಸುವ ತೆರಿಗೆಯನ್ನೇ ಸೀಮಾ ತೆರಿಗೆ ಅಥವಾ ಸೀಮಾ ಸುಂಕ ಅಂತೇಳಿ ಕರೀತಾರೆ ಸ್ನೇಹಿತರೆ. ಏನಂತೇಳಿ ಕರೀತಾರೆ? ಸೀಮಾ ಸುಂಕ ಅಂತೇಳಿ ಕರೀತಾರೆ. ನೆಕ್ಸ್ಟ್ 2020-21ನೇ ಆರ್ಥಿಕ ವರ್ಷದಲ್ಲಿ ಈ ಸೀಮಾ ಸುಂಕದಿಂದ ಭಾರತ ಸರ್ಕಾರಕ್ಕೆ 3% ಆದಾಯ ಬಂದಿದ್ದು, 3ನೇ ಅತಿ ಹೆಚ್ಚು ಆದಾಯವನ್ನು ತಂದು ಕೊಡುವಂಥ ತೆರಿಗೆ ವಿಧ ಇದಾಗಿದೆ. ಲಾಸ್ಟ್ ಎಕನಾಮಿಕ್ ಇಯರ್, ಈ ಎಕನಾಮಿಕ್ ಇಯರ್ ಅಲ್ಲ, ಲಾಸ್ಟ್ ಎಕನಾಮಿಕ್ ಇಯರ್ ಒಳಗೆ ಏನಂತಂದ್ರೆ ಈ ಕಸ್ಟಮ್ ಡ್ಯೂಟಿಯಿಂದ ಭಾರತ ಸರ್ಕಾರಕ್ಕೆ ಏನಂದ್ರೆ 3% ಏನಂತಂದ್ರೆ ನಮಗೆ ಇನ್ಕಮ್ ಬಂದಿತ್ತು. ಇದು ಏನಂತಂದ್ರೆ ಎಷ್ಟನೇ ಅತಿ ಹೆಚ್ಚು ಕೊಡುವಂಥದ್ದು? 5ನೇ ಅತಿ ಹೆಚ್ಚು ತೆರಿಗೆ ಕೊಡುವಂಥ ವಿಧ ಆಗಿತ್ತು. ಬಟ್ ಎಟ್ ಪ್ರೆಸೆಂಟ್ 2021-22 ಎಕನಾಮಿಕ್ ಇಯರಲ್ಲಿ 2021-22 ಎಕನಾಮಿಕ್ ಇಯರಲ್ಲಿ ಈ ಕಸ್ಟಮ್ ಡ್ಯೂಟಿಯಿಂದ ಭಾರತ ಸರ್ಕಾರಕ್ಕೆ ಬಂದಿದೆ ರೀ 5%, 5% ಏನಂತಂದ್ರೆ ಇನ್ಕಮ್ ಬಂದಿದ್ದು. ಎಷ್ಟನೇ ಅತಿ ಹೆಚ್ಚು ಅಂತಂದ್ರೆ ಸೇಮ್ 5ನೇ ಅತಿ ಹೆಚ್ಚು ಆದಾಯವನ್ನು ಕೊಡುವಂಥ 5ನೇ ಅತಿ ಹೆಚ್ಚು ಆದಾಯ ಕೊಡುವ ತೆರಿಗೆ ವಿಧ ಇದಾಗಿದೆ. ಆದಾಯವನ್ನು ಕೊಡುವ ತೆರಿಗೆ ವಿಧ ಇದಾಗಿದೆ. 2021-22ನೇ ಆರ್ಥಿಕ ವರ್ಷದಲ್ಲಿ 5ನೇ ಅತಿ ಹೆಚ್ಚು ಆದಾಯವನ್ನು ಕೊಡುವಂಥ ತೆರಿಗೆ ವಿಧ ಯಾವುದಾಗಿದೆ ಅಂತಂದ್ರೆ ಈ ಕಸ್ಟಮ್ ಡ್ಯೂಟಿ ಆಗಿದೆ. ಮತ್ತು ಇನ್ನೊಂದು ತಿಳ್ಕೊಳ್ಬೇಕು ಸ್ನೇಹಿತರೆ, ಈ ಕಸ್ಟಮ್ ಡ್ಯೂಟಿಯ ಕೆಲವೊಂದು ಸರಕುಗಳನ್ನು ಏನು ಮಾಡಿದ್ದಾರೆ, ಪ್ರಸ್ತುತ ಏನಂತಂದರೆ GSTಯಲ್ಲಿ ಏನು ಮಾಡಿದ್ದಾರೆ, ಅದನ್ನೇನು ಮಾಡಿದ್ದಾರೆ, ಸೇರಿಸಿದ್ದಾರೆ. ಬಹಳಷ್ಟು ಪ್ರಾಡಕ್ಟ್ಗಳನ್ನು GSTಯಲ್ಲಿ ಮರ್ಸ್ ಮಾಡಿದ್ದನ್ನು ನಾವು ನೋಡ್ತೀವಿ. ಈಗ ಹೇಳಬೇಕಂದ್ರೆ ಈಗ ಈ ಕಸ್ಟಮ್ ಡ್ಯೂಟಿ ಸಹ ಏನಂತಾರೆ ಪಾರ್ಟ್ ಆಫ್ GST ಅಂತೇಳಿ ಕೂಡ ಕರೀತಾರೆ ಇದನ್ನು. ಓಕೆ, ಯಾಕಂದ್ರೆ ಆಲ್ ಇಂಡೈರೆಕ್ಟ್ ಟ್ಯಾಕ್ಸನ್ನು ಏನು ಮಾಡಿದ್ದೀವಿ ನಾವು ಒಂದು ಮಾಡಿ ಏನಂತಂದ್ರೆ GSTಯನ್ನು ಮಾಡಿದ್ದೀವಿ. ಇವತ್ತಂತೂ ಬೆಂಕಿ ಆದ, ಇವತ್ತು ಎಲ್ಲಿ ಹೋಗಬೇಡ್ರಿ, ಇವತ್ತೇನಂದ್ರೆ ಕಾನ್ಸೆಪ್ಟ್ ಏನಂದ್ರೆ ಬೆಂಕಿ ಇದೆ, GST ಬರ್ತಿದೆ. GST ಮೇಲೆ ಫಿಕ್ಸ್ 1 or 2 ಕ್ವಶನ್ ಇದ್ದೇ ಇರುತ್ತೆ, ಅದನ್ನು ನೋಡ್ರಿ ನೀವು. ಓಕೆ, ಹಾಗಾದರೆ ನೆಕ್ಸ್ಟ್ ಬರೋದು ಯಾವುದು ಅಂತ ಕೇಳಿದ್ರೆ ಸೇವಾ ತೆರಿಗೆ. ಯಾವ ತೆರಿಗೆ? ಸೇವಾ ತೆರಿಗೆ. ಇದನ್ನು ಸರ್ವಿಸ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ ಸ್ನೇಹಿತರೆ. ಆಲ್ರೆಡಿ UPSC ಕೇಳ್ಯಾರ ಸ್ನೇಹಿತರೆ, ಇದು ಯಾವಾಗ ಜಾರಿಗೆ ಬಂತು ಅಂತ. UPSC ಎಕ್ಸಾಮಿಗೆ ಏನಂತಂದ್ರೆ ಜಸ್ಟ್ ಏನಂತಂದ್ರೆ ಈ ಸರ್ವಿಸ್ ಟ್ಯಾಕ್ಸ್ ಯಾವಾಗ ಜಾರಿಗೆ ಬಂತು ಅಂತೇಳಿ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ ಅಂತಂದ್ರೆ ಇಂಪಾರ್ಟೆಂಟ್ ಆಗಿರುತ್ತೆ. 1994 ಜಾರಿಗೆ ಬಂತು. ಹಾಗಾದರೆ ಈ ಅವಧಿಯಲ್ಲಿ 1994 ನಮ್ಮ ಇಂಡಿಯಾ ಒಳಗೆ 8ನೇ ಪಂಚವಾರ್ಷಿಕ ಯೋಜನೆ ಚಾಲ್ತಿಯಲ್ಲಿ ಇರುತ್ತೆ. 8ನೇಯ ಪಂಚವಾರ್ಷಿಕ ಯೋಜನೆ ಚಾಲ್ತಿಯಲ್ಲಿರುತ್ತೆ. 8ನೇ ಪಂಚವಾರ್ಷಿಕ ಯೋಜನೆ ಚಾಲ್ತಿಯಲ್ಲಿದ್ದ ಸಂದರ್ಭದಲ್ಲಿ ಈ ಸೇವಾ ತೆರಿಗೆಯನ್ನು ಜಾರಿಗೆ ತರ್ತಾರೆ ನಮ್ಮ ಇಂಡಿಯಾದಲ್ಲಿ. ನೆಕ್ಸ್ಟ್ ಇನ್ನೊಂದು ಹೇಳಬೇಕು ಅಂತಂದ್ರೆ ಈ ಸೇವಾ ತೆರಿಗೆ ನೋಡ್ರಿ, ಸೇವಾ ತೆರಿಗೆ ದೇಶದಲ್ಲಿ ಕಂಡುಬರುವ ಪ್ರಮುಖ ಸೇವೆಗಳ ಮೇಲೆ ವಿಧಿಸುವ ತೆರಿಗೆ ಇದಾಗಿದೆ. ಅದು ಏನಾಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಆರೋಗ್ಯದ ಸೇವೆಗಳು ಆಗಿರ್ಬೋದು. ಆಲ್ರೆಡಿ ನಿಮಗೆ ಸರ್ವಿಸ್ ಸೆಕ್ಟರ್ ಹೇಳಿ ನಾನು,
ಟರ್ಸರಿ ಸೆಕ್ಟರ್ ಹೇಳಿ ನಿಮಗೆ ತೃತೀಯ ವಲಯ, ಅದರೊಳಗೆ ಯಾವ್ಯಾವ ಸೇವೆಗಳು ಬರ್ತಾವಲ್ಲ ಎಲ್ಲವೂ ಸೇವೆಗಳನ್ನು ಹೇಳಿದ್ದೀನಿ. ಈಗ ಏನಂತಂದ್ರೆ ಮೊದಲೇನಂದ್ರೆ ಶಿಕ್ಷಣಕ್ಕೆ ನೋಡ್ರಿ, ಈಗ ಆನ್ಲೈನಲ್ಲಿ ನೀವು ಕೋಚಿಂಗ್ ತೊಗೊಂಡ್ರೆ ನಮ್ದು ಯಾಕಂದ್ರೆ ನಮ್ದು ಫ್ರೀ ಇರೋದ್ರಿಂದ ಓಕೆ, ಆನ್ಲೈನಲ್ಲಿ ಆಗಿರ್ಬೋದು, ಆಫ್ಲೈನಲ್ಲಿ ನೀವು ಏನಂತಂದ್ರೆ ಈಗ ಕ್ಲಾಸಸ್ ತೊಗೊಳ್ಬೇಕಂತೇಳಿ ಕೋಚಿಂಗ್ ಜಾಯ್ನ್ ಆಗ್ತೀರಿ ನೀವು, ಅಲ್ಲಿ ಕಂಪಲ್ಸರಿ ಏನಂದ್ರೆ ನೀವು ಈ ಶಿಕ್ಷಣದ ಸೇವೆಗಳ ಮೇಲೆ ಅಂತಂದ್ರೆ ನಿಮ್ಗೆ ಏನಂತಂದ್ರೆ ಎಜುಕೇಷನ್ ಸರ್ವಿಸ್ ಅಂತೇಳಿ ಏನಂದ್ರೆ ನಿಮಗೆ ಮೇಲೆ ಏನಂತಂದ್ರೆ 18% ತೊಗೊಳ್ತಾರೆ ರೀ. ಬಟ್ ಎಟ್ ಪ್ರೆಸೆಂಟ್ ಸರ್ವಿಸ್ ಟ್ಯಾಕ್ಸ್ ಏನಂದ್ರೆ GST ಅಲ್ಲಿ ಮರ್ಜ್ ಆಗಿದ್ದರಿಂದ ನಿಮಗೆ ಏನಂದ್ರೆ 18% ಏನಂತಂದ್ರೆ ಈಗ GST ಕಟ್ಟಿಸ್ಕೊಳ್ತಾರೆ. ಎಷ್ಟು ಪರ್ಸೆಂಟೇಜ್? 18% ಏನು ಕಟ್ಟಿಸ್ಕೊಳ್ತಾರೆ ಈಗ ಪ್ರಸ್ತುತ GST ಏನು ಕಟ್ಟಿಸ್ಕೊಳ್ತಾರೆ ನಿಮಗೆ. ಓಕೆ, ಆಫ್ಲೈನ್ ಇರಲಿ ಆನ್ಲೈನ್ ಇರಲಿ. ಮತ್ತೇನಂದ್ರೆ ಹೆಲ್ತ್ ಮೇಲೆ ಈಗ ಏನಂತಂದ್ರೆ ನೀವು ಹಾಸ್ಪಿಟ್ಲಿಗೆ ಹೋಗ್ತೀರಿ, ಹಾಸ್ಪಿಟ್ಲಿಗೆ ಹೋದಾಗ ಏನಂತಂದ್ರೆ GST ಹಾಕಿರ್ತಾರೆ. ಬಟ್ ಕೆಲವೊಂದು ಸಂದರ್ಭದಲ್ಲಿ ಮಾನವೀಯತೆಯ ದೃಷ್ಟಿಯಿಂದ ಏನು ಮಾಡ್ತಾರೆ, ನಿಮ್ಗೆ ತೆರಿಗೆಯನ್ನು ಹಾಕಂಗಿಲ್ಲ. ಈಗ ಏನಂತಂದ್ರೆ ಈಗ ನಮ್ಮ ಸಂಖ್ಯಾಗೆ ಏನೋ ಆಗ್ಯದ, ಸಂಖ್ಯಾಗೆ ಏನಾಗ್ಯದ ಗೊತ್ತಾ, ಈಗ ಸಂಖ್ಯಾಗೆ ಏನೋ ಆಗಿ ಏನಂತಂದ್ರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ಯಾನ. ಆ ಸಂಖ್ಯಾದ ಏನಂದ್ರೆ ಸೆಲೆಬ್ರೇಷನ್ ಆಗುವಂಥ ಸ್ಟೇಜಲ್ಲಿ ಅದನ, ಈಗ ಅವನು ಕೋಮಾದಲ್ಲಿ ಅದನ, ವೆಂಟಿಲೇಟರ್ ಆಕ್ಸಿಜನ್ ಎಲ್ಲ ಹಾಕಿ ಅವ್ನಿಗೇನಂದ್ರೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ವೆಂಟಿಲೇಟರ್ ಹಾಕ್ಯಾರ ಸರ್, ಆಕ್ಸಿಜನ್ ಹಾಕ್ಯಾರ್ರಿ ಅಂದ್ರೆ ಅವ್ನ ಮೇಲೆ 18% 28% ಫಿಕ್ಸ್ ಆಗಬೇಕು ಅಂತೇಳಿ ನೀವು ಅಂದ್ಕೊಳ್ತೀರಿ. ಬಟ್ ಮಾನವೀಯತೆಯ ದೃಷ್ಟಿಯಿಂದ ಆ ಸಂದರ್ಭದಲ್ಲಿ ಏನಂತಂದ್ರೆ ಆ ಸಂಖ್ಯಾಗೆ ಏನಂತ ಮಾಡ್ತಾರೆ, ತೆರಿಗೆಯಿಂದ ವಿನಾಯಿತಿ ಕೊಡ್ತಾರೆ, ಸರ್ವಿಸ್ ಕೊಡ್ತಿರ್ತಾರೆ. ಬಟ್ ಏನಂದ್ರೆ 28% ಹಾಕಂಗಿಲ್ಲ ಅಂತ ಸಂದರ್ಭದಲ್ಲಿ. ಸರಿನಾ? ಇವತ್ತು ಹೇಳ್ತೀನಿ ಯಾವ್ಯಾವುದರಲ್ಲಿ ಏನೇನು ಬರುತ್ತೆ. ಹಾಗಾದರೆ ಈ ಸೇವಾ ತೆರಿಗೆಯಿಂದ ಬಂದಿರುವಂಥ ಆದಾಯದಲ್ಲಿ ನೋಡ್ರಿ, ಯಾವುದು ಈ ಸೇವಾ ತೆರಿಗೆಯಿಂದ ಬಂದಿರುವಂಥ ಆದಾಯದಲ್ಲಿ ಮೊದಲ ಈ ಎಕನಾಮಿಕ್ ಇಯರ್ ಅಲ್ಲ, ಲಾಸ್ಟ್ ಎಕನಾಮಿಕ್ ಇಯರ್ ಒಳಗಡೆ 0.05% ದುಡ್ಡನ್ನು ಸ್ವಚ್ಛ ಭಾರತ ಅಭಿಯಾನಕ್ಕೆ ಖರ್ಚು ಮಾಡ್ತಿದ್ರು. ಸ್ವಚ್ಛ ಭಾರತ ಅಭಿಯಾನಕ್ಕೆ ಖರ್ಚು ಮಾಡುತ್ತಿದ್ರು. ಈ ಸಲ ಕೊಟ್ಟಿಲ್ಲ, ಸ್ವಚ್ಛ ಭಾರತ ಅಭಿಯಾನಕ್ಕೆ ಖರ್ಚು ಮಾಡ್ತಿದ್ರು. ನಿಮಗೆ ಗೊತ್ತಿರುವ ಹಾಗೆ ಸ್ವಚ್ಛ ಭಾರತ ಅಭಿಯಾನ ನಮ್ಮ ದೇಶದಲ್ಲಿ ಜಾರಿಗೆ ಬಂದಿದ್ದು ಯಾವಾಗ್ರಿ ಅಂತ ಕೇಳಿದ್ರೆ 2014 ಅಕ್ಟೋಬರ್ 2ಕ್ಕೆ ಏನಂತಂದ್ರೆ ಜಾರಿಗೆ ಬಂದಿದೆ. ಸರ್ ಅಕ್ಟೋಬರ್ 2 ಯಾವ ದಿನ ರೀ? ನಮ್ಮ ಮಂದಿ ಎಲ್ಲರೂ ಹೇಳ್ತಾರೆ ಗಾಂಧಿ ಜಯಂತಿ, ಅದನ್ನು ಬಿಟ್ಟರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ದಿನ ಅಂತೇಳಿ ಹೇಳ್ತಾರೆ. ಬಟ್ ಇಂಪಾರ್ಟೆಂಟ್ ಇನ್ನೊಂದು ಐತಿ, ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂತೇಳಿ ಇದೆ ರೀ. ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂತೇಳಿ ಆಚರಣೆ ಮಾಡ್ತೀವಿ, ಇದು ಕೂಡ ನೆನಪಿಟ್ಕೊಳ್ಬೇಕು. ಭಾಳಷ್ಟು ವಿದ್ಯಾರ್ಥಿಗಳು ಗಾಂಧಿ ಜಯಂತಿ ಅನ್ಕೋತ ಕೂತ್ಬಿಡ್ತಾರೆ. ಬಟ್ ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂತೇಳಿ ಕೂಡ ಇದೆ, ಅದನ್ನು ಕೂಡ ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್ ಸ್ವಚ್ಛ ಭಾರತಕ್ಕೆ ಏನಂತಂದ್ರೆ ಖರ್ಚು ಮಾಡ್ತಿದ್ರು. ಅದನ್ನು ಬಿಟ್ಟರೆ ಏನಂತಂದ್ರೆ ಇನ್ನೂ 0.5% ದುಡ್ಡನ್ನು ಎಲ್ಲಿ ಅಂತಂದ್ರೆ ರೈತರ ಕಲ್ಯಾಣಕ್ಕೆ ಸಿ ಗ್ರೂಪ್ ಆಲ್ರೆಡಿ ಏನಂತಂದ್ರೆ ಸಿ ಗ್ರೂಪ್ ಎಕ್ಸಾಮಿಗೆ ಇದು ಕ್ವಶನ್ ಆಗಿರುವಂಥದ್ದು. ಓಕೆ, ಹಾಗಾದ್ರೆ ಸೇವಾ ತೆರಿಗೆಯಿಂದ ಸಂಗ್ರಹವಾಗಿರುವಂಥ ಆದಾಯದಲ್ಲಿ ಈ ಕೆಳಗಿನ ಯಾವ ಉದ್ದೇಶಕ್ಕಾಗಿ ಖರ್ಚು ಮಾಡಲಾಗ್ತಿದ್ದು ಅಂತ, ಇನ್ನು 0.5% ರೈತರ ಕಲ್ಯಾಣ ಅಥವಾ ಕೃಷಿಕರ ಕಲ್ಯಾಣಕ್ಕಾಗಿ ಏನು ಮಾಡ್ತಿದ್ರು, ಖರ್ಚು ಮಾಡ್ತಿದ್ರು. ಇದು ನಿಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಎಟ್ ಪ್ರೆಸೆಂಟ್ ಈ ಎಕನಾಮಿಕ್ ಇಯರಲ್ಲಿ ಕೊಟ್ಟಿಲ್ಲ, ಅದನ್ನ ಏನಂದ್ರೆ ನೋಡೋಣ ಅಂತ ಮುಂದೆ. ರೈಟ್, ಹಾಗಾದ್ರೆ ಪ್ರಸ್ತುತ ಸರಿ ಇದು ಸೇವಾ ತೆರಿಗೆ ಇದೆನಾ? ಇಲ್ಲ. 2017 ಜುಲೈ 1ಕ್ಕೆ ಏನು GST ಜಾರಿಗೆ ಬಂತಲ್ಲ, GST ಜಾರಿಗೆ ಬಂದ ನಂತರ ಈ ಸೇವಾ ತೆರಿಗೆಯನ್ನು ಏನು ಮಾಡಲಾಗಿದೆ, GSTಯಲ್ಲಿ ಮರ್ಜ್ ಮಾಡಲಾಗಿದೆ. ಓಕೆ, ಇದು ಇಷ್ಟು ನಿಮಗೆ ಗೊತ್ತಿರಬೇಕು. ಎಟ್ ಪ್ರೆಸೆಂಟ್ ಇಲ್ಲ. ಸರ್ ಸೇವಾ ತೆರಿಗೆಯಿಂದ ಈ ಎಕನಾಮಿಕ್ ಇಯರ್ ಒಳಗೆ ಎಷ್ಟು ಬಂದೈತ್ರಿ ಇನ್ಕಮ್? ಇಲ್ಲ, ಯಾಕಂದ್ರೆ ಮರ್ಜ್ ಆಗಿದೆ ಅಲ್ಲ, ಅದನ್ನು ಪರ್ಟಿಕ್ಯುಲರ್ ಆಗಿ ಇಷ್ಟೇ ಬಂದಿದೆ ಅಂತೇಳಿ ಹೇಳಕ್ಕೇನಂದ್ರೆ ಬರೋಂಗಿಲ್ಲ. ಓಕೆ, ರೈಟ್. ನೆಕ್ಸ್ಟ್ ಬರೋದು ಯಾವುದು ಅಂತಂದ್ರೆ ಮೌಲ್ಯವರ್ಧಿತ ತೆರಿಗೆ. ಯಾವುದು? ವ್ಯಾಟ್ ಅಂತೇಳಿ ಬರುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದು? ವ್ಯಾಟ್. ಈ ವ್ಯಾಟ್ ಮೇಲೆ ಕೂಡ ಕ್ವಶನ್ ಕೇಳುತ್ತಾರೆ ನಿಮಗೆ. ವ್ಯಾಟ್ ಅಂತಂದ್ರೆ ಏನು ಅಂತ. ಓಕೆ, ಫುಲ್ ಫಾರ್ಮ್ ಕೂಡ ಕೇಳಿದ್ದಾರೆ. ಇದನ್ನು ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತ ಕರಿತೀವಿ. ವ್ಯಾಟ್ ಅಂತಂದ್ರೆ ಏನು? ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್. ಇದನ್ನು ಏನಂತಂದ್ರೆ ಕನ್ನಡ ಒಳಗೆ ಹೇಳ್ತಾರೆ ಮೌಲ್ಯವರ್ಧಿತ ತೆರಿಗೆ ಅಂತೇಳಿ ಕರೀತಾರೆ. ಮೌಲ್ಯವರ್ಧಿತ ತೆರಿಗೆ, ಇದರ ಮೇಲೆ ಏನಂದ್ರೆ ಕ್ವಶನ್ ಕೇಳ್ತಿದ್ರು, ಬಹಳಷ್ಟು ಟೈಮ್ ಇದರ ಮೇಲೆ ಕ್ವಶನ್ ಕೇಳಿದ್ದಾರೆ. ಬಟ್ ಎಟ್ ಪ್ರೆಸೆಂಟ್ ಅಂತೂ ಇದು GSTಯಲ್ಲಿ ಮರ್ಜ್ ಆಗಿರೋದರಿಂದ ಆದರೂ ಕೂಡ ಇದರ ಹಿನ್ನೆಲೆ ಮೇಲೆ ಕ್ವಶನ್ ಕೇಳ್ತಾರೆ. ಓಕೆ, ವ್ಯಾಟ್ ಅನ್ನೋದು ಡೈರೆಕ್ಟ್ ಟ್ಯಾಕ್ಸ್ ಆಗ್ಯೋದು ಅಥವಾ ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿದೆ ಅಂತೇಳಿ ಕೇಳಬಹುದು. ಹೌದಾ? ನೆಕ್ಸ್ಟ್ ಏನಂತಂದ್ರೆ ಪ್ರಪಂಚದಲ್ಲೇ ಇದರ ಹಿನ್ನೆಲೆ ನೋಡಿದಾಗ, ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ಸ್ ಆಫ್ ವ್ಯಾಟ್ ನೋಡಿದಾಗ
ಓಕೆ, ಹಿನ್ನೆಲೆ ನೋಡಿದಾಗ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ವ್ಯಾಟ್ ಅನ್ನು ಅಳವಡಿಸಿಕೊಂಡ ದೇಶ ಫ್ರಾನ್ಸ್ ಆಗಿದೆ 1954 ನೋಡ್ರಿ. GST ಕೂಡ ಫ್ರಾನ್ಸೇ. ಅದೇ ಎಕನಾಮಿಕ್ ಇಯರ್ ಒಳಗೆ ಮೊದಲೇನಂತಂದ್ರೆ ಫ್ರಾನ್ಸ್ ದೇಶದವರು ಮೊದಲು ಅಳವಡಿಸಿಕೊಂಡ್ರು ವ್ಯಾಟ್, ನಂತರ ಏನು ಮಾಡಿರ್ತಾರೆ GST ಅನ್ನು ಅಳವಡಿಸ್ಕೊಳ್ತಾರೆ ಅವರು. ಓಕೆ ನೋಡ್ರಿ, ಇಲ್ಲಿ ವ್ಯಾಟ್ ಎಂಬುದು ಏನಂತಂದ್ರೆ ಕೇವಲ ಸರಕುಗಳ ಮೇಲೆ ವಿಧಿಸುವ ತೆರಿಗೆಯಾಗಿದೆ. ವ್ಯಾಟ್ ಅಂದ್ರೆ ಓನ್ಲಿ ಗೂಡ್ಸ್ ಮೇಲೆ ಹಾಕ್ತಿದ್ರಿ ಅದನ್ನು. ಓಕೆ, ಸರ್ವಿಸ್ ಮೇಲೆ ಹಾಕ್ತಿರ್ಲಿಲ್ಲ, ಓನ್ಲಿ ಗೂಡ್ಸ್ ಮೇಲೆ ಹಾಕ್ತಿದ್ರು. ಓಕೆ, ಹೇಳಿಕೆ ರೂಪದಲ್ಲಿ UPSC ಅಲ್ಲಿ ಕೇಳಿದ್ದಾರೆ ಇದನ್ನು. ವ್ಯಾಟ್ ಅನ್ನೋದು ಏನಂದ್ರೆ ಸರಕುಗಳ ಮೇಲೆ ಹಾಕುವಂಥದ್ದು ಅಥವಾ ಸೇವೆಗಳ ಮೇಲೆ ಹಾಕುವಂಥದ್ದು. ಓಕೆ, ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಎಲ್ಲವೂ ಕೂಡ ಏನಂತಂದ್ರೆ ಆನ್ಸರ್ ಮಾಡಬಹುದು. ನೆಕ್ಸ್ಟ್, ವ್ಯಾಟ್ ಎಂಬುದು ರಾಜ್ಯ ಸರ್ಕಾರ ವಿಧಿಸುವ ತೆರಿಗೆಯಾಗಿತ್ತು. ಸ್ಟೇಟ್ ಗೌರ್ಮೆಂಟ್ದವ್ರು ಹಾಕ್ತಿದ್ರು ಇದನ್ನು. ಓಕೆ, ನಮ್ಮಲ್ಲಿ ಏನಂತಂದ್ರೆ ನೋಡ್ರಿ, ಇಲ್ಲಿ ಕರೆಕ್ಟ್ ತಿಳ್ಕೊಳ್ಬೇಕು. GST ಜಾರಿಗೆ ಬರೋಕ್ಕಿಂತ ಪೂರ್ವದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈ ಮೌಲ್ಯವರ್ಧಿತ ತೆರಿಗೆಯಿಂದ ಅತಿ ಹೆಚ್ಚು ಇನ್ಕಮ್ ಬರ್ತಿತ್ತು. ಓಕೆ, ಅದಕ್ಕಿಂತ ಮುಂಚೆ ಏನಂತಂದ್ರೆ 2000 ಇದು GST ಜಾರಿಗೆ ಬಂದಿದ್ದ ವರ್ಷ ಏನಂತಂದ್ರೆ ನಮಗೆ ಕೇಂದ್ರ ಅಬಕಾರಿ ಸುಂಕದಿಂದ ಇನ್ಕಮ್ ಬರ್ತಿತ್ತು. ಓಕೆ, ಇದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಏನಂದ್ರೆ ವ್ಯಾಟ್ನ ಮುಂದುವರೆದ ಭಾಗ ಏನಾಗಿದೆ GST ಆಗಿದೆ. GST ಯಾಕಂದ್ರೆ GST ಸರಕು ಪ್ಲಸ್ ಸೇವೆ ಮೇಲೆ, ಯಾವುದು ಗೂಡ್ಸ್ ಮತ್ತು ಸರ್ವಿಸ್ ಮೇಲೆ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಮೇಲೆ ವಿಧಿಸುವಂಥ ತೆರಿಗೆ ಆಗಿದೆ. ಸರ್ವಿಸ್ ಮೇಲೆ ವಿಧಿಸುವ ತೆರಿಗೆ ಇದಾಗಿದೆ, ಸರಕು ಮತ್ತು ಅದಕ್ಕೆ ಏನಂತಂದ್ರೆ ವ್ಯಾಟಿನ ಮುಂದುವರೆದ ಭಾಗ, ಅಪ್ಡೇಟ್ ವರ್ಸಿನ್ ಏನಂತಂದ್ರೆ GST ಅಂತೇಳಿ ಕರೀತಾರೆ. ಓಕೆ, ಹಾಗಾದ್ರೆ ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ಬರೋದು ಯಾವುದು ಅಂತಂದ್ರೆ ವ್ಯಾಟ್ ಅಂದ್ರೆ ಏನು, ಪರ್ಟಿಕ್ಯುಲರ್ ಆಗಿ ವ್ಯಾಟ್ ಎದಕ್ಕಂತಾರೆ. ವ್ಯಾಟ್ ಅಂದರೆ ಯಾವುದಕ್ಕಂತಂದ್ರೆ ಯಾವುದೇ ಒಂದು ವಸ್ತು ಇರಲಿ, ಇದು ಬಾಟ್ಲಿ ಅದ ಅಂತ ತಿಳ್ಕೊಳ್ರಿ, ಈ ಬಾಟ್ಲಿ ಅದ. ಉತ್ಪಾದಕರು ಏನಂದ್ರೆ ತಾವು ಉತ್ಪಾದಿಸಿದ ಸರಕುಗಳ ಉತ್ಪಾದನೆ, ನೋಡ್ರಿ, ಉತ್ಪಾದಕರು ತಾವು ಉತ್ಪಾದಿಸಿದ ಸರಕುಗಳ ಉತ್ಪಾದನೆ, ಇದನ್ನು ಪ್ರೊಡಕ್ಷನ್ ಮೇಲೆ ನೋಡ್ರಿ, ಉತ್ಪಾದನೆ ಮತ್ತು ಏನಂತಂದ್ರೆ ಉತ್ಪಾದನೆ ಮತ್ತು ಮಾರಾಟದ ಮೌಲ್ಯ ಹೆಚ್ಚಾದಂತೆ ಆ ಮೌಲ್ಯದ ಮೇಲೆ ವಿಧಿಸುವ ತೆರಿಗೆಯನ್ನೇ ವ್ಯಾಟ್ ಅಂತ ಕರೀತಾರೆ. ಯಾವುದೇ ಒಂದು ವಸ್ತುನ ಉತ್ಪಾದನೆ ಮಾಡ್ಬೇಕಂದ್ರೆ ನೋಡ್ರಿ ಸ್ನೇಹಿತರೆ, ಮೌಲ್ಯ ಯಾವಾಗ ಜಾಸ್ತಿ ಆಗ್ತದೆ ಹೇಳ್ರಿ, ಅದು ಮನುಷ್ಯ ಇರಲಿ ಯಾವುದೇ ಒಂದು ಸರಕು ಇರಲಿ. ಓಕೆ, ಅವ್ರ ವ್ಯಾಲ್ಯೂ ಯಾವಾಗ ಹೆಚ್ಚಾಗೋದು ಗೊತ್ತಾ, ಅವನ ಡಿಮಾಂಡ್ ಜಾಸ್ತಿ ಆದಾಗ ಓಕೆ, ಡಿಮಾಂಡ್ ಅಂದ್ರೆ ಅವ್ನ ಬೇಡಿಕೆ ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ಅವ್ನ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತದೆ ಸ್ನೇಹಿತರೆ. ಜೀವನ ಒಳಗೆ ನೋಡ್ರಿ, ಬರೀ ಎಕ್ಸಾಮ್ಗೋಸ್ಕರ ಅಲ್ಲ, ಜೀವನ ಒಳಗೂ ತೊಗೊಳ್ರಿ, ನೀನು ಎಷ್ಟು ಬ್ಯುಸಿ ಇರ್ತೀಯಲ್ಲ ಅಷ್ಟು ನಿನಗೆ ವ್ಯಾಲ್ಯೂ ಜಾಸ್ತಿ ಇರ್ತದೆ, ಅದನ್ನು ತಿಳ್ಕೊಳ್ರಿ. ಸೊ ಅದಕ್ಕೇನಂದ್ರೆ ಈಗ ಬಿಸಿ ಅಂತಂದ್ರೆ ಓದೋದು ಅಷ್ಟೇ, ಓದೋದು ಬಿಟ್ಟರೆ ಬೇರೆ ಏನು ಬೇಡ. ಸೊ ಅದಕ್ಕೇನಂದ್ರೆ ಉತ್ಪಾದಕರು ತಾವು ಉತ್ಪಾದಿಸಿದ ಸರಕುಗಳ ಉತ್ಪಾದನೆ ಮತ್ತು ಮಾರಾಟದ ಉತ್ಪಾದನೆ ಆಗುವಂಥದ್ದು ಮತ್ತು ಮಾರಾಟ ಆಗುವಂಥ ಸರಕುಗಳ ಮೇಲೆ ವಿಧಿಸುವಂಥ ತೆರಿಗೆಯನ್ನು ಏನಂತ ಕರೀತಾರೆ. ಆ ಉತ್ಪಾದನೆ ಆಗುವಂಥ ಸರಕು ಮತ್ತು ಮಾರಾಟ ಆಗುವಂಥ ಸೇಲ್ ಮಾಡ್ತೀವಲ್ಲ, ಅವಾಗ ಅದ್ರ ವ್ಯಾಲ್ಯೂ ಜಾಸ್ತಿ ಆಗಬೇಕು. ವ್ಯಾಲ್ಯೂ ಜಾಸ್ತಿ ಆದಾಗ ಅಂಥ ವ್ಯಾಲ್ಯೂ ಮೇಲೆ ವಿಧಿಸುವಂಥ ತೆರಿಗೆಯನ್ನೇ ಮೌಲ್ಯವರ್ಧಿತ ತೆರಿಗೆ ಅಂತೇಳಿ ಕರಿತಿದ್ರು. ಓಕೆ, ಹಾಗಾದ್ರೆ ವ್ಯಾಟಿಗೆ ಸಂಬಂಧಪಟ್ಟಂಗೆ ಯಾವ್ಯಾವ ಸಮಿತಿಗಳು ಅದಾವ್ರಿ, ಡೈರೆಕ್ಟ್ ಕ್ವಶನ್ ಕೇಳ್ತಾರೆ ನಿಮಗೆ. ರಾಜ್ಯ ಚಲ್ಲಯ್ಯ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ಸ್ ಎ ಅಲ್ಲಿ ಡೈರೆಕ್ಟ್ ಟ್ಯಾಕ್ಸ್, ಆಪ್ಷನ್ಸ್ ಬಿ ಅಲ್ಲಿ ಏನಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್, ಸಿ ಅಲ್ಲಿ ಕೇಳ್ತಾನೆ ನಿಮಗೆ ವ್ಯಾಟ್, ಡಿ ಅಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಪ್ಲಸ್ ವ್ಯಾಟ್ ಅಂತೇಳಿ ಕೊಟ್ಟಿರ್ತಾನೆ. ಅವಾಗ ಏನು ಮಾಡಬೇಕು, ಆಪ್ಷನ್ಸ್ ಡಿ ಸೆಲೆಕ್ಟ್ ಮಾಡಬೇಕಾಗ್ತದ. ವ್ಯಾಟ್ ಅನ್ನೋದು ಇದು ಏನಂತಂದ್ರೆ ರಾಜ್ಯ ಚಲ್ಲಯ್ಯ ಅನ್ನೋದು ಏನಂದ್ರೆ ವ್ಯಾಟಿಗೂ ಸಂಬಂಧಿಸಿದೆ, ಪ್ಲಸ್ ಏನಂತಂದ್ರೆ ವ್ಯಾಟ್ ಅನ್ನೋದು ಟೈಪ್ಸ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್, ಅದಕ್ಕೆ ಎರಡಕ್ಕೂ ಅಪ್ಲೈ ಆಗ್ತದ. ಅದಕ್ಕೇನು ಮಾಡಬೇಕು, ರಾಜ್ಯ ಚಲ್ಲಯ್ಯ ಸಮಿತಿ ಏನಂತಂದ್ರೆ ವ್ಯಾಟ್ಗೆ ಸಂಬಂಧಿಸಿದ ಸಮಿತಿ ಆಗಿದೆ. ಇದು ನಮ್ಮ ದೇಶದಲ್ಲಿ ವ್ಯಾಟನ್ನು ಜಾರಿಗೆ ತರಬೇಕು ಅಂತೇಳಿ ಕೂಡ ಶಿಫಾರಸು ಮಾಡಿರುವಂಥದ್ದು. ನೆಕ್ಸ್ಟ್ ಏನಂತಂದ್ರೆ LK ಝಾ ಸಮಿತಿ. LK ಝಾ ಅಂತಂದ್ರೆ RBI ಎಕ್ಸ್ ಏನಂತಂದ್ರೆ ಗವರ್ನರ್ ಅಂತೇಳಿ ಹೇಳ್ತೀವಿ, ಮಾಜಿ ಗವರ್ನರ್ ಇವರು. LK ಝಾ ಅಂತಂದ್ರೆ ಲಕ್ಷ್ಮೀಕಾಂತ್ ಝಾ ಅಂತೇಳಿ ಕರಿತೀವಿ ಇವರನ್ನು. ಯಾವ ಝಾ? ಲಕ್ಷ್ಮೀಕಾಂತ್ ಝಾ. ಇವ್ರ ನೇತೃತ್ವದಲ್ಲಿ ಸಮಿತಿ ನೇಮಕ. ಈ ಸಮಿತಿ ನೇಮಕ ಆಗಿದ್ದು 1970 ನೇಮಕ ಆಗ್ತದ. ಓಕೆ, 1970 LK ಝಾ ಕಮಿಟಿಯನ್ನು ನೇಮಕ ಮಾಡಿದರು. ಈ ಸಮಿತಿ ಗೌರ್ಮೆಂಟಿಗೆ ವರದಿ ನೀಡಿದ್ದು ರೀ 1976 ವರದಿ ನೀಡುತ್ತೆ ಗೌರ್ಮೆಂಟಿಗೆ. ನಿಮಗೆ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ, ಈ ಕೆಳಗಿನವುಗಳಲ್ಲಿ ಯಾವುದು ವ್ಯಾಟ್ಗೆ ಸಂಬಂಧಿಸಿದ ಸಮಿತಿ ಅಲ್ಲ ಅಂತ ಕೇಳಿಬಿಡ್ತಾನೆ. ರಾಜ್ಯ ಚಲ್ಲಯ್ಯ ಸಮಿತಿ, LK ಝಾ ಸಮಿತಿ, ವಾಂಚು ಸಮಿತಿ, ಓಕೆ, ಮತ್ತೇನಂದ್ರೆ ವಿಜಯ ಕೇಳ್ಕರ್ ಸಮಿತಿ. ಇವೆಲ್ಲವೂ ಕೂಡ ತೆರಿಗೆಗೆ ಸಂಬಂಧಪಟ್ಟಂಗೆ ಸಮಿತಿಗಳು. ಬಟ್ ವ್ಯಾಟಿಗೆ ಸಂಬಂಧಪಟ್ಟಂಗೆ ಯಾವುದಲ್ಲ ಅಂತಂದ್ರೆ ವಾಂಚು ಅಲ್ಲ, ವಿಜಯ ಕೇಳ್ಕರ್ ಅಲ್ಲ. ವಿಜಯ ಕೇಳ್ಕರ್ ಸಮಿತಿ ಪ್ಲಸ್ ವಾಂಚು ಸಮಿತಿ ಇವು ಕೂಡ ತೆರಿಗೆಗೆ ಸಂಬಂಧಿಸಿದೆ
ಸಮಿತಿಗಳಾಗಿದ್ದಾವೆ. ಓಕೆ ರೈಟ್. ನೆಕ್ಸ್ಟ್ ಏನಂದರೆ ಈ ಸಮಿತಿಯ ಶಿಫಾರಸಿನಂತೆ ಭಾರತದಲ್ಲಿ MOD ವ್ಯಾಟನ್ನು ಪರಿಚಯ ಮಾಡಲಾಯಿತು, ಜಾರಿಗೆ ಬರಲಿಲ್ಲ ಸ್ನೇಹಿತರೆ. ಜಾರಿಗೆ ಮತ್ತು ಪರಿಚಯಕ್ಕೆ ಬಹಳಷ್ಟು ವ್ಯತ್ಯಾಸ ಇದೆ. ಓಕೆ, ಪರಿಚಯ ಅಂತಂದ್ರೆ ಅದನ್ನು ಒಂದು ಹಿಂಗಿದೆ, ಅದನ್ನು ಅಳವಡಿಸ್ಕೊಳ್ಳೋದು ಬೇಡ ಅಂತೇಳಿ ಅದನ್ನು ನಿರ್ಧಾರ ಮಾಡೋದು. ಬಟ್ ಜಾರಿಗೆ ಬರೋದು ಅಂತಂದ್ರೆ ಅದನ್ನು ಅಳವಡಿಸ್ಕೊಂಡಾಗೆ ಅಂತೇಳಿ ಅರ್ಥ ಕೊಡುತ್ತೆ. ನೋಡ್ರಿ, MOD ವ್ಯಾಟ್ ಅಂದ್ರೆ ಮೋಡಿಫೈಡ್ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ. MOD ವ್ಯಾಟನ್ನು ನಮ್ಮ ದೇಶದಲ್ಲಿ ಏನಂತಂದ್ರೆ ಪರಿಚಯ ಮಾಡ್ತಾರೆ 2000 ಎಷ್ಟರಲ್ಲಿ ಅಂದರೆ 1998 MOD ವ್ಯಾಟ್ ಯಾವಾಗ ಅಂತಂದ್ರೆ 1986 ಇದನ್ನು ಪರಿಚಯ ಮಾಡುತ್ತಾರೆ MOD ವ್ಯಾಟನ್ನು. ನೆಕ್ಸ್ಟ್ 1999 ಒಳಗೆ ನೋಡ್ರಿ, ಇಲ್ಲಿ 2000ರಲ್ಲಿ MOD ವ್ಯಾಟನ್ನು ಏನು ಮಾಡ್ತಾರ, CVAT ಅಂತೇಳಿ, ಸೆಂಟ್ರಲ್ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತೇಳಿ 2000ರಲ್ಲಿ ಅಂತಂದ್ರೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ದ ಸಂದರ್ಭದಲ್ಲಿ ಏನಮ್ಮ ಈ MOD ವ್ಯಾಟ್ ಇದ್ದಿದ್ದು ಏನು ಮಾಡಿದರು, CVAT ಅಂತೇಳಿ ಮರುನಾಮಕರಣ ಮಾಡ್ತಾರೆ. ಯಾವ ವ್ಯಾಟ್ ಅಂತ CVAT ಅಂತೇಳಿ ಮರುನಾಮಕರಣ ಮಾಡ್ತಾರೆ. CVAT ಅಂತಂದ್ರೆ ಸೆಂಟ್ರಲ್ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತೇಳಿ ಕರೀತಾರೆ. ಯಾವ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್, ಸೆಂಟ್ರಲ್ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ 2003 ಏಪ್ರಿಲ್ 1 ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕ್ವಶನ್ ಆಗ್ಯದ, ಬಹಳಷ್ಟು ಎಕ್ಸಾಮ್ ಒಳಗೆ ಆಗ್ಯದ. ಏನಂತಂದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ನೋಡ್ಕೊಳ್ರಿ ನೀವು. ವ್ಯಾಟನ್ನು ಪ್ರಪಂಚದಲ್ಲಿ ವ್ಯಾಟ್ ಅಳವಡಿಸಿಕೊಂಡಿದ್ದ ದೇಶ ಯಾವುದಂತಂದ್ರೆ ಫ್ರಾನ್ಸ್. ಓಕೆ, ಯಾವುದು, ಫ್ರಾನ್ಸ್. ನೆಕ್ಸ್ಟ್ ಏನಂತಂದ್ರೆ 2003 ಏಪ್ರಿಲ್ 1 ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ವ್ಯಾಟನ್ನು ಅಳವಡಿಸಿಕೊಂಡಿರುವಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ಹರಿಯಾಣ ಅಂತೇಳಿ ಕರಿತೀವಿ. ಯಾವುದು, ಹರಿಯಾಣ ಅಂತೇಳಿ ಕರಿತೀವಿ. ಓಕೆ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವುದು ಅಂತ ಕೇಳಿದ್ರೆ ಹರಿಯಾಣ ಅಂತೇಳಿ ಹೇಳ್ತೀವಿ ರೀ ಸ್ನೇಹಿತರೆ. ಯಾವಾಗ ರೀ ಹರಿಯಾಣ ಅಂತಂದ್ರೆ 2003 ಏಪ್ರಿಲ್ 1 ವ್ಯಾಟನ್ನು ಅಳವಡಿಸಿಕೊಂಡಿರುವಂಥ ನಮ್ಮ ರಾಜ್ಯ ಯಾವುದು ಅಂತಂದ್ರೆ ಹರಿಯಾಣ ಪ್ಲಸ್ ಏನಾದ್ರೆ ಪಂಜಾಬ್ ಕ್ಯಾಪಿಟಲ್ ಸಿಟಿ ಆಗ್ಯದ್ರಿ ಚಂಡೀಗಢ. ಕ್ಯಾಪಿಟಲ್ ಸಿಟಿ ಏನಂದ್ರೆ ಈಶಾನ್ಯ ರಾಜ್ಯಗಳದ್ದೇ ಜಾಸ್ತಿ ಕೇಳ್ತಾರೆ, ನಿಮ್ಗೆ ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಇದು ಕೂಡ ಕ್ವಶನ್ ಆಗಿದೆ, ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ವ್ಯಾಟನ್ನು ಯಾವಾಗ ಅಳವಡಿಸಿಕೊಳ್ಳಲಾಯಿತು ಅಂತ. ನಮ್ಮಲ್ಲಿ 2005ರಲ್ಲಿ ಏಪ್ರಿಲ್ 1 ಕರ್ನಾಟಕ ಸೇರಿದಂತೆ ಸುಮಾರು 20 ರಾಜ್ಯಗಳ ಏಕಕಾಲದಲ್ಲಿ ಏನಂತಂದ್ರೆ ವ್ಯಾಟನ್ನು ಅಳವಡಿಸಿಕೊಂಡು, ನಿಯರ್ಲಿ ಏನಂದ್ರೆ 20 ಏನಂದ್ರೆ ಸ್ಟೇಟ್ಸ್ ಏನಂದ್ರೆ ಏಕಕಾಲದಲ್ಲಿ ಏನು ಮಾಡ್ತಾವ, ವ್ಯಾಟನ್ನು ಅಳವಡಿಸಿಕೊಳ್ತವೆ. ಓಕೆ, ನೆಕ್ಸ್ಟ್ ವ್ಯಾಟನ್ನು ಅಳವಡಿಸಿಕೊಂಡ ಕೊನೆಯ ರಾಜ್ಯ ಯಾವುದ್ರಿ, ವ್ಯಾಟನ್ನು ಅಳವಡಿಸಿಕೊಂಡಿರುವಂಥ ಕೊನೆಯ ರಾಜ್ಯ ಯಾವುದು ಅಂತಂದ್ರೆ UP. ಯಾವುದು ಅಂತ ಕೇಳಿದ್ರೆ ಉತ್ತರ ಪ್ರದೇಶ. 2008 ಏಪ್ರಿಲ್ 1 ಏನಂತಂದ್ರೆ ವ್ಯಾಟನ್ನು ಅಳವಡಿಸಿಕೊಂಡಿರುವಂಥ ಕೊನೆಯ ರಾಜ್ಯ ಯಾವುದು ಅಂತ ಕೇಳಿದ್ರೆ ಉತ್ತರ ಪ್ರದೇಶ. ಇದು ಕೂಡ ಕ್ವಶನ್ ಆಗಿದೆ ಸ್ನೇಹಿತರೆ. ವ್ಯಾಟನ್ನು ಅಳವಡಿಸಿಕೊಳ್ಳದೇ ಇರುವ ರಾಜ್ಯ ಯಾವುದಂದ್ರೆ ತಮಿಳುನಾಡು. ಸರ್ ಯಾವಾಗ್ರಿ, ಯಾವ ವರ್ಷ ಅಂತ ಕೇಳಿರಿ, ಅಳವಡಿಸಿಕೊಂಡಿಲ್ಲ ಮತ್ತು ವರ್ಷ ಎಲ್ಲಿಂದ ತಂದು ಕೊಡಲಿ, ಹೌದಾ? ವ್ಯಾಟನ್ನು ಅಳವಡಿಸಿಕೊಳ್ಳಲಾಗದೇ ಇರುವಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ತಮಿಳುನಾಡು ಅಂತೇಳಿ ಕರೀತಾರೆ. ಇದು ಕೂಡ UPSCಗೆ ಕೇಳ್ಯಾರ. ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯ ವ್ಯಾಟನ್ನು ಅಳವಡಿಸಿಕೊಂಡಿಲ್ಲ ಅಂತೇಳಿ ಕ್ವಶನ್ ಆಗಿತ್ತು. ರೈಟ್. ನೆಕ್ಸ್ಟ್ ವ್ಯಾಟನ್ನು ಅಳವಡಿಸಿಕೊಳ್ಳಲಾಗದೇ ಇರುವಂಥ ಕೇಂದ್ರಾಡಳಿತ ಪ್ರದೇಶಗಳು ಯಾವ್ಯಾವ ಇದ್ದು. ಓಕೆ, ವ್ಯಾಟನ್ನು ಅಳವಡಿಸಿಕೊಳ್ಳಲಾಗದೇ ಇರುವಂಥ ಕೇಂದ್ರಾಡಳಿತ ಪ್ರದೇಶಗಳು ಅಂದರೆ UT ಅಂತ ಕರಿತೀವಿ. ಊಟಿ ಅಂದಿರಿ ಮತ್ತು UT ಅಂತಂದ್ರೆ ಯೂನಿಯನ್ ಟೆರಿಟರೀಸ್ ಯಾವುದಪ್ಪ ಅಂತ ಕೇಳಿದ್ರೆ 2 ಇದ್ದಾವೆ. ಒಂದೇದು ಯಾವುದಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್. ಇನ್ನೊಂದು ಯಾವುದು ಅಂತಂದ್ರೆ ಎರಡನೇದು ಲಕ್ಷದ್ವೀಪ. ಇವೆರಡು ಏನಂತಂದ್ರೆ ಕೇಂದ್ರಾಡಳಿತ ಪ್ರದೇಶಗಳು ವ್ಯಾಟನ್ನು ಅಳವಡಿಸಿಕೊಳ್ಳಿಲ್ಲ. ಓಕೆ, ರೈಟ್. ನೆಕ್ಸ್ಟ್ ಏನಂದ್ರೆ ಯಾಕೆ ಅಳವಡಿಸ್ಕೊಳ್ಳಿಲ್ಲ ಸರ್ ಅಂತಂದ್ರೆ ವ್ಯಾಟ್ ಅಂದ್ರೆ ರಾಜ್ಯ ಸರ್ಕಾರ ವಿಧಿಸುವಂಥ ತೆರಿಗೆ ಆಗಿತ್ತು, ಆಯಾ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು. ಯಾಕೆ ಅಳವಡಿಸ್ಕೊಳ್ಳಿಲ್ಲ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ರೀಸನ್ ಹೇಳೋಕ್ಕಾಗಂಗಿಲ್ಲ. ಆಯಾ ರಾಜ್ಯ ಸರ್ಕಾರದ ಏನಂದ್ರೆ ವೈಯಕ್ತಿಕ ವಿಚಾರ ಆಗಿತ್ತು ಅದು. ರೈಟ್. ನೆಕ್ಸ್ಟ್ ಏನಂತಂದ್ರೆ ಇಂಪಾರ್ಟೆಂಟ್ ಬರೋದು ನೋಡ್ರಿ, GST. ಓಕೆ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ ರೀ. ಯಾವ ಟ್ಯಾಕ್ಸ್? ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ. GST ಸರಕು ಮತ್ತು ಸೇವಾ ತೆರಿಗೆ. ಬರೀ ಸರಕು ಅಲ್ಲ, ಏಕರೂಪದ ಸರಕು ಮತ್ತು ಸೇವಾ ತೆರಿಗೆ ಅಂತೇಳಿ ಕರಿತೀವಿ ರೀ GST ಅನ್ನ.
ಓಕೆ, ಹಾಗಾದರೆ ಜಿ ಎಸ್ ಟಿ ಏಕರೂಪದ ಇಲ್ಲೇ ಐತೆ ನೋಡ್ರಿ, ಏಕರೂಪದ ಸರಕು ಮತ್ತು ಸೇವಾ ತೆರಿಗೆ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಜಾರಿಗೆ ಬಂದಿದ್ದು ಯಾವಾಗ್ರಿ? ಓಕೆ, ನಮ್ಮ ದೇಶದಲ್ಲಿ ಪರ್ಟಿಕ್ಯುಲರ್ ಆಗಿ ಜಿ ಎಸ್ ಟಿ ಜಾರಿಗೆ ಬಂದಿದ್ದು ಯಾವಾಗ ಅಂತ ನಮ್ಮ ದೇಶದಲ್ಲಿ 2017 ಜುಲೈ 1 ಏನಂತಂದ್ರೆ ಜಿ ಎಸ್ ಟಿಯನ್ನು ಜಾರಿಗೆ ತರ್ತಾರೆ. ಮಧ್ಯರಾತ್ರಿ ಏನಂತಂದ್ರೆ ನಮ್ಮ ದೇಶದ ಏನಂದ್ರೆ ಗಣ್ಯ ವ್ಯಕ್ತಿಗಳು ಆಗಿರುವಂಥ ಗಣ್ಯ ವ್ಯಕ್ತಿಗಳು ಸೇರ್ಕೊಂಡು ಏನು ಮಾಡ್ತಾರೆ, ಇದನ್ನೇನಂದ್ರೆ ಉದ್ಘಾಟನೆ ಮಾಡ್ತಾರೆ. ರಾಷ್ಟ್ರಪತಿ ಯಾರಂತಂದ್ರೆ ಪ್ರಣಬ್ ಮುಖರ್ಜಿ ಅವ್ರು ಏನಂದ್ರೆ ಸಹಿ ಹಾಕ್ತಾರೆ. ಇದಕ್ಕೆ ಜಿ ಎಸ್ ಟಿ ಮಸೂದೆಗೆ ಸಹಿ ಹಾಕಿರುವಂಥ ರಾಷ್ಟ್ರಪತಿ ಯಾರಂತಂದ್ರೆ ಪ್ರಣಬ್ ಮುಖರ್ಜಿ ಅವ್ರು ಹಾಕ್ತಾರೆ. ನೆಕ್ಸ್ಟ್ ಏನಂತಂದ್ರೆ ಆಗಿದ್ದ ಪ್ರಧಾನಿ ಯಾರು ಅಂತಂದ್ರೆ ನರೇಂದ್ರ ಮೋದಿ ಅವರು ಇರ್ತಾರೆ. ಮತ್ತೇನಂತಂದ್ರೆ ಹಣಕಾಸು ಮಂತ್ರಿ ಇರ್ತಾರೆ ಅರುಣ್ ಜೇಟ್ಲಿ. ಓಕೆ, ಯಾರಿರ್ತಾರೆ? ಅರುಣ್ ಜೇಟ್ಲಿ ಅವರು ಇರ್ತಾರೆ. ಈ ಸಂದರ್ಭದಲ್ಲಿ ನೋಡ್ರಿ ಇದರ ಹಿನ್ನೆಲೆ ನೋಡೋಣ. ಈಗ ಜಿ ಎಸ್ ಟಿ 1 ಏನಂತಂದ್ರೆ ಓಕೆ ಜುಲೈ 1 ಏನಂತಂದ್ರೆ ಜಾರಿಗೆ ಬಂತಲ್ಲ ಜಿ ಎಸ್ ಟಿ, ಜುಲೈ 1 ಮತ್ತು ಯಾವ್ಯಾವ ದಿನ ಅಂಥೇಳಿ ಆಚರಣೆ ಮಾಡ್ತಾರೆ? ಓಕೆ, ಒಂದೇನಂತಂದ್ರೆ ಜಿ ಎಸ್ ಟಿ ಡೇ ಅಂತೇಳಿ ಆಚರಣೆ ಮಾಡ್ತೀವಿ. ಯಾವ ಡೇ ಅಂತೇಳಿ ಆಚರಣೆ ಮಾಡ್ತೀವಿ? ಒಂದೇನಂತಂದ್ರೆ ಜುಲೈ 1 ಯಾವ ದಿನ ಅಂತೇಳಿ ಆಚರಣೆ ಮಾಡ್ತೀವಿ? ಜಿ ಎಸ್ ಟಿ ಡೇ ಅಂತೇಳಿ ಆಚರಣೆ ಮಾಡ್ತೀವಿ. ಎರಡನೇದು ಏನಂದ್ರೆ ಸಿ ಎ ಡೇ. ಸಿ ಎ ಡೇ ಅಂತಂದ್ರೆ ಮತ್ತೇನಂತಂದ್ರೆ ಚಿಕನ್ ಆಮ್ಲೆಟ್ ಅಂದ್ರಿ, ಮತ್ತು ಚಾರ್ಟೆಡ್ ಅಕೌಂಟ್ ಡೇ ಅಂತೇಳಿ, ಯಾವುದು? ಚಾರ್ಟೆಡ್ ಅಕೌಂಟ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಅದನ್ನು ಬಿಟ್ಟರೆ ಏನಂತಂದ್ರೆ ಡಾಕ್ಟರ್ ಡೇ ಅಂತೇಳಿ ಆಚರಣೆ ಮಾಡ್ತೀವಿ. ಡಾಕ್ಟರ್ ಡೇ ಮತ್ತು ಡಾಕ್ಟರ್ ಡೇ ಬಂತಲ್ಲ, ಈಗ ನರ್ಸ್ ಡೇ ಯಾವಾಗ? ಮತ್ತೇನಂತಂದ್ರೆ ಕಾಂಪೌಂಡರ್ ಡೇ ಅಂತೇಳಿ ಯಾವಾಗ ಆಚರಣೆ ಮಾಡ್ತಾರೆ? ಮತ್ತೇನಂದ್ರೆ ಬಾಲಕಿಯರ ದಿನ ಯಾವಾಗ ಆಚರಣೆ ಮಾಡ್ತಾರೆ? ಶಿಕ್ಷಕಿಯರ ದಿನ ಯಾವಾಗ ಆಚರಣೆ ಮಾಡ್ತಾರೆ? ವಕೀಲರ ದಿನ ಯಾವಾಗ ಆಚರಣೆ ಮಾಡ್ತಾರೆ? ಶಿಕ್ಷಕರ ದಿನ ಯಾವಾಗ ಆಚರಣೆ ಮಾಡ್ತಾರೆ? ಓಕೆ, ಪ್ರೋಟೀನ್ ದಿನ ಯಾವಾಗ ಆಚರಣೆ ಮಾಡ್ತಾರೆ? ಪ್ರೋಟೀನ್ ದಿನ ನಮ್ಮಲ್ಲಿ ಏನಂದ್ರೆ ಫೆಬ್ರವರಿ 27 ಆಚರಣೆ ಮಾಡ್ತಾರೆ. ಈ ಥರ ಏನಂದ್ರೆ ವರ್ಕ್ ಮಾಡ್ಕೊಳ್ಬೇಕು ನೀವು ಎಕ್ಸ್ಟ್ರಾ. ಓಕೆ, ಜನವರಿ ತೊಗೊಂಡ್ರೆ ಏನಂತಂದ್ರೆ ಒಂದೇ ನಿಮಿಷ ಹೇಳ್ತೀನಿ. ಜನವರಿ ತೊಗೊಂಡ್ರೆ ಜನವರಿ 1 ಅಂದ್ರೆ ಭೀಮಾ ಕೋರೆಗಾಂವ್ ಏನಂತಂದ್ರೆ ಒಂದು ಇದನ್ನು ಯುದ್ಧ ಆಗಿತ್ತು 1800ರಲ್ಲಿ, ಆ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಜನವರಿ 3 ಏನಂದ್ರೆ ಶಿಕ್ಷಕಿಯರ ದಿನ ಅಂತೇಳಿ ಆಚರಣೆ ಮಾಡ್ತೀವಿ, ಸಾವಿತ್ರಿಬಾಯಿ ಫುಲೆ. ಜನವರಿ 4 ಏನಂತಂದ್ರೆ ಅಂಧರ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಜನವರಿ 9 ಅನಿವಾಸಿ ಭಾರತೀಯರ ದಿನ, ಪ್ರವಾಸಿ ದಿನ ಅಂತೇಳಿ, ಅದರ ಗಾಂಧೀಜಿಯವರು ಬಂದಿದ್ದ ದಿನ ಈಗೋಸ್ಕರ ಅಂದ್ರೆ ಪ್ರವಾಸಿ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಜನವರಿ 12 ಯೂತ್ ದಿನ. ಈ ಥರ ಏನಂದ್ರೆ ಎಲ್ಲವನ್ನು ಅಂದ್ರೆ ನೀವೇ ನೋಟ್ಸ್ ಮಾಡ್ಕೊಳ್ಬೇಕು. ಸರ್ ಎಲ್ಲಿ ಸಿಗ್ತದ್ರಿ ಅಂತಂದ್ರೆ ಲಿಂಬೆಹಣ್ಣು ತೊಗೊಳ್ರಿ, ಎಲ್ಲ ಸಿಗ್ತದೆ. ರೈಟ್, ನೆಕ್ಸ್ಟ್ ಏನಂತಂದ್ರೆ ನೆಕ್ಸ್ಟ್ ಬರೋದು ಎಸ್ ಬಿ ಐ ಸಂಸ್ಥಾಪನಾ ದಿನ ಅಂತೇಳಿ ಕರಿತೀವಿ. ಎಸ್ ಬಿ ಐ ಸಂಸ್ಥಾಪನಾ ಅಂದ್ರೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಇದ್ದಿದ್ದೇನಾಯಿತು? ಎಸ್ ಬಿ ಐ ಅಂತೇಳಿ ಮರುನಾಮಕರಣ ಮಾಡ್ತಾರೆ. ನೆಕ್ಸ್ಟ್ ಏನಂತಂದ್ರೆ ಲಾಸ್ಟ್ ಒನ್ ಏನಂತಂದ್ರೆ ರಾಷ್ಟ್ರೀಯ ಪತ್ರಿಕಾ ದಿನ ಅಂತೇಳಿ ಆಚರಣೆ ಮಾಡ್ತಾರೆ ಜಿ ಎಸ್ ಟಿ 1. ಈ ಥರ ಏನಾದ್ರೆ ಹಿನ್ನೆಲೆ ತಿಳ್ಕೊಳ್ಬೇಕು. ನೆಕ್ಸ್ಟ್ ಹೋದಾಗ ನೋಡ್ರಿ ಜಿ ಎಸ್ ಟಿ ಹಿನ್ನೆಲೆ. ಜಿ ಎಸ್ ಟಿ ಜಾರಿಗೆ ತರಬೇಕು ಅಂತಂದ್ರೆ ನೋಡ್ರಿ, ಜಿ ಎಸ್ ಟಿ ಜಾರಿಗೆ ತರಬೇಕು ಅಂತಂದ್ರೆ ನಮ್ಮ ದೇಶದಲ್ಲಿ ಜಿ ಎಸ್ ಟಿ ಜಾರಿಗೆ ತರಬೇಕಂತಂದ್ರೆ ಯಾರ ಕನಸಾಗಿತ್ತು? ಯಾರ ಕನಸು ಆಗಿತ್ತು ಅಂತಂದ್ರೆ ಕನಸು ಯಾರ್ದಾಗಿತ್ತು ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಎ ಬಿ ವಿ ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸಾಗಿತ್ತು. ಓಕೆ, ನಮ್ಮ ದೇಶ ಕಂಡ ಏನಂತಂದ್ರೆ ಅತ್ಯಂತ ಏನಂದ್ರೆ ಶಕ್ತಿಶಾಲಿ ಮತ್ತು ಪ್ರಭಾವಿ ಪ್ರಧಾನಿಗಳಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಹೆಸರು ಮೊದಲು ಬರ್ತಿತ್ರಿ. ಅದನ್ನು ಬಿಟ್ಟರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಯಾವ ಪಕ್ಷ ಬಗ್ಗೆ ಮಾತಾಡೋದು ಬೇಡ, ವ್ಯಕ್ತಿಗಳ ಬಗ್ಗೆ ಮಾತಾಡೋಣ. ಓಕೆ, ಅವ್ರು ಮಾಡಿರುವಂಥ ಕಾರ್ಯಗಳ ಬಗ್ಗೆ ಮಾತಾಡೋಣ. ಹಾಗಾದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನಂತಂದ್ರೆ ಇವ್ರು ಏನಂತಂದ್ರೆ 1999ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಿ ಎಸ್ ಟಿ ಏನು ಜಾರಿಗೆ ತರಬೇಕಂತೇಳಿ ಇವ್ರದ್ದು ಒಂದು ನಿರ್ಣಯ ಕೈಗೊಳ್ತಾರೆ. ಕನಸಾಗಿತ್ತು ಇವ್ರದ್ದು. ಏನು ಜಾರಿಗೆ ತರಬೇಕು? ನಮ್ಮ ದೇಶದಲ್ಲಿ ಜಿ ಎಸ್ ಟಿ ಜಾರಿಗೆ ತರಬೇಕು ಅಂಥೇಳಿ ಇವ್ರದ್ದು ಕನಸಾಗಿತ್ತು. ನಿಮಗೆಲ್ಲರೂ ಗೊತ್ತಿರಬೇಕು. ಓಕೆ, ಅನಾಹುತ ಪ್ರಧಾನಿ ರೀ ಇವರು. ಓಕೆ, ಬಾಲ ಬ್ರಹ್ಮಚಾರಿ ಅಂತೇಳಿ ಕೂಡ ಕರಿತೀವಿ. ಒನ್ ಟೈಮ್ ಏನಂತಂದ್ರೆ ಪಾಕಿಸ್ತಾನದ ಮಾಡನ್ನು ಇವ್ರಿಗೆ ಏನು ಮಾಡ್ತಾರ ಅಂತಂದ್ರೆ ಪ್ರಪೋಸ್ ಮಾಡ್ತಾಳಂತೆ. ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು, ನಾನು ನಿಮಗೆ ಏನಂತಂದ್ರೆ ಲವ್ ಮಾಡ್ತಿದ್ದೀನಿ, ನಾನು ನಿಮಗೆ ಮದುವೆ ಆಗ್ತೀನಿ ಅಂತ. ಲವ್ ಮಾಡ್ತೀಯ? ಮಾಡಲ್ಲ, ಯಾರು ಬೇಡ ಅನ್ನತ್ತಾರ? ನಾನು ಬೇಡ ಅಂತಿದ್ದೀನಿ. ಅದಕ್ಕೆ ಏನಂತಂದ್ರೆ ಒಂದು ಕಂಡೀಷನ್ ಐತ್ರಿ, ನಾನು ನಿಮಗೆ ಮದುವೆ ಆಗ್ಬೇಕಂತಂದ್ರೆ ಜಮ್ಮು ಮತ್ತು ಕಾಶ್ಮೀರ ನನಗೆ ಏನು ಕೊಡ್ಬೇಕು? ನೀನು ಗಿಫ್ಟ್, ಮದುವೆ ಗಿಫ್ಟ್ ಕೊಡಬೇಕು ಅಂತೇಳಿ ಅಂದ್ಲಂತೆ. ಕೊಡೋಣಲ್ಲ, ಅದಕ್ಕೆ ಯಾರು ಬೇಡ ಅನ್ನತ್ತಾರ? ಕೊಡ್ತೀನಿ, ಆದ್ರೆ ನೀ ಏನು ಮಾಡಬೇಕು? ವರದಕ್ಷಿಣಕ್ಕೆ ಏನು ಮಾಡಬೇಕು? ಇಡೀ ಪಾಕಿಸ್ತಾನ ತೊಗೊಂಡು ಬರಬೇಕು ಅಂದಂತ. ಆಕೆ ಪಾಕಿಸ್ತಾನ ತರಂಗಿಲ್ಲ, ಮದುವೆ ಆಗಂಗಿಲ್ಲ, ಅಷ್ಟೇ ಆಯಿತು. ರೈಟ್, ನೆಕ್ಸ್ಟ್ ಏನಂತಂದ್ರೆ ಭಾರತದಲ್ಲಿ ಜಿ ಎಸ್ ಟಿ ಜಾರಿಗೆ ಬರಬೇಕಂದ್ರೆ ಅವ್ರ ಕನಸಾಗಿತ್ತು. ಜಿ ಎಸ್ ಟಿ ಜಾರಿಗೆ ಬರೋಕ್ಕಿಂತ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ಅಂದ್ರೆ 17 ವಿಧದ ಪರೋಕ್ಷ ತೆರಿಗೆಗಳು ಏನಂತಂದ್ರೆ
ಜಾರಿಯಲ್ಲಿತ್ತು. ಯಾವ ಥರ ಪರೋಕ್ಷ ತೆರಿಗೆ ಅಂತಂದ್ರೆ ದೇಶದ ಒಳಗಡೆ ವಸ್ತುಗಳು ಉತ್ಪಾದನೆ ಆಗ್ತದಲ್ಲ, ದೇಶದ ಒಳಗಡೆ ವಸ್ತುಗಳು ಉತ್ಪಾದನೆ ಆಗೋದ್ರ ಮೇಲೆ ಕೇಂದ್ರ ಅಬಕಾರಿ ಸುಂಕ ಅಂತೇಳಿ ಹಾಕ್ತಿದ್ರು. ನೆಕ್ಸ್ಟ್ ಏನಂತಂದ್ರೆ ಅಂದರೆ ಯೂನಿಯನ್ ಎಕ್ಸೈಸ್ ಡ್ಯೂಟಿ ಹಾಕ್ತಿದ್ರು. ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಏನಂತಂದ್ರೆ ಸರಕುಗಳು ಬರಬೇಕಂದ್ರೆ ET ಹಾಕ್ತಿದ್ರು ಅಂತೆ. ET ಅಂತಂದ್ರೆ ಎಂಟ್ರಿ ಟ್ಯಾಕ್ಸ್ ಅಂತೇಳಿ ಹಾಕ್ತಿದ್ರು ಅಂತೆ. ಮತ್ತು ಮೂವಿ ನೋಡಕ್ಕೆ ಹೋಗ್ತೀಯಾ, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಹಾಕ್ತಿದ್ರು ಅಂತೆ. ಎಲ್ಲೋ ಪಾರ್ಕಿಗೆ ಹೋಗ್ತೀಯಾ, ಅಲ್ಲಿ ಕೂಡ ಏನಂತಂದ್ರೆ ಮನೋರಂಜನಾ ತೆರಿಗೆ ಹಾಕ್ತಿದ್ರು. ಮತ್ತೇನಂದ್ರೆ ವಿದೇಶದಿಂದ ಏನೇ ಸರಕುಗಳು ಬರತ್ತಾವ ಅಂತ ತಿಳ್ಕೊಳ್ರಿ, ಅದರ ಮೇಲೆ ಏನು ಹಾಕ್ತಿದ್ರು, ಕಸ್ಟಮ್ ಡ್ಯೂಟಿ ಹಾಕ್ತಿದ್ರು. ಓಕೆ, ಇದೇ ಥರ ಏನಂದ್ರೆ ಮತ್ತೆಲ್ಲ ಬ್ಯಾಂಕುಗಳು ಸರ್ವಿಸ್ ಕೊಡತ್ತಾವ, ಸರ್ವಿಸ್ ಟ್ಯಾಕ್ಸ್ ಹಾಕ್ತಿದ್ರು. ಶಿಕ್ಷಕರು ಸೇವೆ ಕೊಡತ್ತಿದ್ರು, ಸರ್ವಿಸ್ ಟ್ಯಾಕ್ಸ್ ಹಾಕ್ತಿದ್ರು. ಒಂದೊಂದು ರಾಜ್ಯ ಒಳಗೆ ಇಡೀ ಅಖಂಡ ಭಾರತ ಒಳಗೆ ನೋಡಿದಾಗ ಒಂದೊಂದು ರಾಜ್ಯ ಒಳಗೆ ಏನಂತಂದ್ರೆ ಒಂದೊಂದು ವಿಧದ ಏನಿದ್ದು ತೆರಿಗೆಗಳು ಇದ್ದು ಅಂತ. ಇಡೀ ನಮ್ಮ ಭಾರತ ದೇಶದಲ್ಲೇ ಏನಂತಂದ್ರೆ ಒಂದೊಂದು ರಾಜ್ಯ ಒಳಗೆ ಏನಂತಂದ್ರೆ ಒಂದೊಂದು ಏನಂದ್ರೆ ಇದನ್ನು ಅಖಂಡ ಭಾರತ ಅಂತ ಕರೀತಾರೆ. ಒಂದೊಂದು ರಾಜ್ಯ ಒಳಗೆ ಒಂದೊಂದು ವಿಧದ ತೆರಿಗೆಗಳು ಇದ್ದುವಂತೆ. ರಾಜ್ಯಕ್ಕೆ ಒಂದೊಂದು ಥರ ತೆರಿಗೆ ಅಂತಂದ್ರೆ ವಿದೇಶಿ ಕಂಪ್ನಿಗಳು ಯಾವುದರ ಒಂದು ರಾಜ್ಯಕ್ಕೆ ಬರಬೇಕಂದ್ರೆ ಏನೈತಪ್ಪ ಭಾರತ ಇದು, ನೂರಾರು ಲಪಡ ಅದಾವಲ್ಲ, ಒಂದೊಂದು ರಾಜ್ಯಕ್ಕೆ ಒಂದೊಂದು ಟ್ಯಾಕ್ಸ್ ರೇಟ್ ಅದಾವಲ್ಲ. ಅದಕ್ಕೇನಂತಂದ್ರೆ ಬೇಡ, ಎಲ್ಲ ತೆರಿಗೆಗಳನ್ನು 17 ವಿಧದ ಇಂಡೈರೆಕ್ಟ್ ಟ್ಯಾಕ್ಸ್ ಎಲ್ಲವನ್ನು ಒಂದುಗೂಡಿಸಿ ಪ್ಲಸ್ ಏನಂತಂದ್ರೆ 23 ವಿಧದ ಏನಂದ್ರೆ ಸೆಸ್ ಇದ್ದವ್ರಿ. ಸೆಸ್ ಅಂತಂದ್ರೆ ತೆರಿಗೆ ಮೇಲೆ ತೆರಿಗೆ ವಿಧಿಸುವುದನ್ನು ಸೆಸ್ ಅಂತ ಕರೀತಾರೆ ಸ್ನೇಹಿತರೆ. ನೋಡ್ರಿ, ಟ್ಯಾಕ್ಸ್ ಮತ್ತು ಸೆಸ್ಸಿಗೆ ಸ್ವಲ್ಪ ವ್ಯತ್ಯಾಸ ಇದೆ, ಈಟೇ ವ್ಯತ್ಯಾಸ ಇರುವಂಥದ್ದು. ನೋಡ್ರಿ, ಟ್ಯಾಕ್ಸ್ ಅಂದ್ರೆ ಯಾವುದೇ ಒಂದು ದೇಶವು ಏನಂದ್ರೆ ಟ್ಯಾಕ್ಸಿಂದ ಸಂಗ್ರಹಿಸಿದ ದುಡ್ಡನ್ನು ಎಲ್ಲಿ ಬೇಕಾದರೂ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಖರ್ಚು ಮಾಡಬಹುದು, ದೇಶದ ಕಲ್ಯಾಣಕ್ಕಾಗಿ ಖರ್ಚು ಮಾಡಬಹುದು. ಬಟ್ ಸೆಸ್ ಅಂದ್ರೆ ತೆರಿಗೆ ಮೇಲೆ ತೆರಿಗೆ, ಚಕ್ರ ಬಡ್ಡಿ ಹಂಗೆ ಹಾಕ್ತಾರಲ್ಲ, ತೆರಿಗೆ ಮೇಲೆ ತೆರಿಗೆ ಹಾಕ್ತಿದ್ರಲ್ಲ, ಸೆಸ್ ಮೇಲೆ ಏನಂತಂದ್ರೆ ಸೆಸ್ಸಿಂದ ಸಂಗ್ರಹವಾಗಿರುವಂಥ ತೆರಿಗೆಯನ್ನು ಏನಂದ್ರೆ ಪರ್ಟಿಕ್ಯುಲರ್ ಆಗಿ ಏನಂತಂದ್ರೆ ಯಾವ ಕ್ಷೇತ್ರದಿಂದ ಕಲೆಕ್ಟ್ ಮಾಡಿರ್ತಾರಲ್ಲ, ಅಂದ್ರೆ ಶಿಕ್ಷಣದ ಮೇಲೆ ಸೆಸ್ ಹಾಕತ್ತಾರ ಅಂತ ತಿಳ್ಕೊಳ್ರಿ, ಶಿಕ್ಷಣ ಕ್ಷೇತ್ರಕ್ಕೆ ಖರ್ಚು ಮಾಡಬೇಕು. ಸರ್, ಶಿಕ್ಷಣ ಕ್ಷೇತ್ರ ಖರ್ಚು ಮಾಡಲಿಲ್ಲ ಅಂತಂದ್ರೆ ಹಣಕಾಸು ಸಚಿವರು ಬಜೆಟಲ್ಲಿ ಯಾವ ಕ್ಷೇತ್ರದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತೇಳಿ ಅವರೇ ಮೊದಲೇ ಡಿಸೈಡ್ ಮಾಡ್ತಾರೆ. ಅದೇ ಕ್ಷೇತ್ರಕ್ಕೆ ಏನಂದ್ರೆ ಖರ್ಚು ಮಾಡಬೇಕಾಗ್ತದೆ ಸೆಸ್ಸಿಂದ ಬಂದಿರುವಂಥ ದುಡ್ಡನ್ನು. ಓಕೆ, ನೆಕ್ಸ್ಟ್ ನಮ್ಮ ಮೇಲೆ ಸರ್ ಚಾರ್ಜ್ ಅಂತೇಳಿ ಕೂಡ ಹಾಕ್ತಾರೆ. ಸರ್ ಚಾರ್ಜ್ ಅಂತಂದ್ರೆ ಶ್ರೀಮಂತರ ಮೇಲೆ ಹಾಕುವಂಥ ತೆರಿಗೆ ಅಂತ ಕರಿತೀವಿ. ಅದನ್ನು ಯಾವುದು? ಸರ್ ಚಾರ್ಜ್ ಅಂತೇಳಿ. ಯಾವ ಚಾರ್ಜ್? ಸರ್ ಚಾರ್ಜ್ ಅಂತೇಳಿ. ಸರ್ ಚಾರ್ಜ್ ಅಂತಂದ್ರೆ ಶ್ರೀಮಂತರ ಮೇಲೆ ವಿಧಿಸುವ ತೆರಿಗೆ ಆಗಿದೆ ಇದು. ಓಕೆ, ಇದು ಒಂದು ನೆನಪಿಟ್ಕೊಳ್ಬೇಕು. ಶ್ರೀಮಂತರ ಮೇಲೆ ವಿಧಿಸುವಂಥ ಹೆಚ್ಚುವರಿ ತೆರಿಗೆ, ಟ್ಯಾಕ್ಸ್ ಕಟ್ಟಬೇಕಾ ಅದ್ರ ಮೇಲೆ. ಈಗ ಏನಂದ್ರೆ ನಾನು ನಿಮಗೆ ಟ್ಯಾಕ್ಸ್ ಲಾಭ ಹೇಳಿದೆ, ನಾನು ನಿಮ್ಗೆ ಮೂರ್ದೇನು ಏನಂತಂದ್ರೆ 15 ಲ್ಯಾಕ್ ಇದ್ರೆ 30% ಟ್ಯಾಕ್ಸ್ ಹಾಕ್ಬೇಕಂದ್ರೆ 30% ಕಟ್ಟಿದ ನಂತರ ಏನಂತಂದ್ರೆ ಶ್ರೀಮಂತರ ಮೇಲೆ ಹೆಚ್ಚುವರಿ ಟ್ಯಾಕ್ಸ್ ಹಾಕೋದು. ಓಕೆ, ರೈಟ್. ನೆಕ್ಸ್ಟ್ ಏನಂತಂದ್ರೆ ನಿಮ್ಗೆ ಗೊತ್ತಿರಬೇಕು, ಸೆಸ್ ಅಂದರೆ ತೆರಿಗೆ ಮೇಲೆ ತೆರಿಗೆ ವಿಧಿಸುವುದಾಗಿದೆ. ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಂತ ಕರಿತೀವಿ, ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಂತೇಳಿ ಕರೀತಾರೆ. ನೋಡ್ರಿ, GSTಯ ಒಂದು ಥೀಮ್ ಆಗಿದೆ ಸ್ನೇಹಿತರೆ. ಏನಾಗಿರ್ಬೋದು ಥೀಮ್? ಯಾವ ಥೀಮ್ನೊಂದಿಗೆ ಸ್ಥಾಪನೆ ಮಾಡಿದ್ರು ಅಂದ್ರೆ ಇಷ್ಟೆಲ್ಲ ಟ್ಯಾಕ್ಸನ್ನು ಒಂದುಗೂಡಿಸಿ ವಿಲೀನಗೊಳಿಸಿ ಒಂದು ದೇಶಕ್ಕೆ ಒಂದು ತೆರಿಗೆ ತರಬೇಕಂತೇಳಿ ಒಂದು ಘೋಷವಾಕ್ಯ ಥೀಮ್ನೊಂದಿಗೆ, ಒನ್ ನೇಷನ್ ಒನ್ ಟ್ಯಾಕ್ಸ್ ಒಂದು ಮಾರ್ಕೆಟ್. ಓಕೆ, ಘೋಷವಾಕ್ಯ ಏನಾಗಿದೆಯಪ್ಪ ಅಂತ ಕೇಳಿದ್ರೆ ಒಂದು ದೇಶ ಒಂದು ತೆರಿಗೆ ಒಂದು ಮಾರುಕಟ್ಟೆ ಅನ್ನೋದು ಏನಂತಂದ್ರೆ ಇದರ ಘೋಷವಾಕ್ಯ ಆಗಿದೆ. ಓಕೆ, ಎಲ್ಲ ಇಷ್ಟೆಲ್ಲ ಪರೋಕ್ಷ ತೆರಿಗೆಯನ್ನು ಏನು ಮಾಡೋದು? ವಿಲೀನಗೊಳಿಸಿ ಒನ್ ಟ್ಯಾಕ್ಸ್ ಅನ್ನಾಗಿ ಮಾಡೋದು. ನೆಕ್ಸ್ಟ್, ಗ್ರಾಹಕನೇ ರಾಜ. ಇದರ ಏನು ತತ್ವ ಅದ ರೀ? ಒಂದು ಪ್ರಿನ್ಸಿಪಲ್ ಅದ ರೀ. GSTಯ ಒಂದು ಪ್ರಿನ್ಸಿಪಲ್ ಅದ. ಏನಿರಬಹುದು ಪ್ರಿನ್ಸಿಪಲ್ ಅಂತಂದ್ರೆ ಗ್ರಾಹಕನೇ ರಾಜ, ಕನ್ಸ್ಯೂಮರ್ ಇಸ್ ಕಿಂಗ್. ಸರ್, ಹೆಂಗ್ರಿ ಕನ್ಸ್ಯೂಮರ್ ಇಸ್ ಕಿಂಗ್? ನೋಡ್ರಿ, ಬಹಳಷ್ಟು ಮಂದಿ ಅಂದ್ರೆ GST ಯಾವ ಥರ ಅನ್ನೋದು ಏನಂತಂದ್ರೆ ತಿಳಿಸ್ಕೊಡೋದ್ರಲ್ಲಿ ವಿಫಲ ಆಗಿದ್ದಾರೆ ಮತ್ತು ತಿಳ್ಕೊಳ್ಳೋದ್ರಲ್ಲಿ ಕೂಡ ವಿಫಲವಾಗಿದ್ದಾರೆ. ಆತರ ಬುಕ್ಕಲ್ಲಿ ಅಂತೂ ದೇವರಾಣಿಗೆ ಸಿಗಂಗಿಲ್ಲ ನಿಮಗಿದು. ಅದ್ರ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ತಿಳ್ಕೊಂಡಿರೋ ಹಾಗೆ. GST ಜಾರಿಗೆ ಬರೋಕ್ಕಿಂತ ಯಾವ ಥರ ಟ್ಯಾಕ್ಸ್ ಇತ್ತು ಮತ್ತು ಗ್ರಾಹಕನೇ ಯಾಕೆ ರಾಜ್ಯ ಅನ್ನಿಸ್ಕೊಂಡ ಅಂತೇಳಿ ಒಂದು ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳೋದ್ರ ಮೂಲಕ ಹೇಳ್ತೀನಿ ನಿಮಗೆ. ನೋಡ್ರಿ, ಗ್ರಾಹಕನೇ ರಾಜ್ಯ ಅಂತೇಳಿ ಯಾಕೆ ಅನ್ನಿಸ್ಕೊಂಡಾರಿ ಅಂತೇಳಿ ಕೇಳಿದ್ರೆ ನೋಡ್ಬೇಕಿಲ್ಲಿ ಕರೆಕ್ಟಾಗಿ. ಇಲ್ಲಿ ನೋಡ್ರಿ, ಇಲ್ಲಿ ಯಾರಂತಂದ್ರೆ ಪ್ರೊಡ್ಯೂಸರ್. ಓಕೆ, ನೋಡ್ರಿ, ಇಲ್ಲಿ ಏನಂತಂದ್ರೆ ಪ್ರೊಡ್ಯೂಸರ್ ಅಂತೇಳಿ ಇರ್ತಾನೆ. ಯಾರಿರ್ತಾನೆ? ಪ್ರೊಡ್ಯೂಸರ್ ಅಂತೇಳಿ ಇರ್ತಾನೆ. ರೈಟ್, ಇಲ್ಲಿ ಪ್ರೊಡ್ಯೂಸರ್ ಉತ್ಪಾದಕರಿ. ಇವನು ಯಾರು? ಉತ್ಪಾದಕ. ಓಕೆ, ಈಗೇನಂದ್ರೆ ನಾವು ಏನು ನೋಡೋಣ? ಬಿಫೋರ್ GST ನೋಡೋಣ. ಬಿಫೋರ್ GST, BGST ಅಂತಂದ್ರೆ GST ಜಾರಿಗೆ ಬರೋಕ್ಕಿಂತ ಪೂರ್ವದಲ್ಲಿ ಯಾವ ವಿಧದಲ್ಲಿ ಟ್ಯಾಕ್ಸ್ಗಳು ಇದ್ದವು ನಾವು
ನಮ್ಮ ದೇಶದಲ್ಲಿ ಯಾವ ಥರ ಟ್ಯಾಕ್ಸ್ ಇತ್ತು ಅಂತ ನೋಡ್ರಿ. ಯಾವುದೇ ಒಬ್ಬ ಪ್ರೊಡ್ಯೂಸರ್ ಇರ್ತಾನಲ್ಲ, ಉತ್ಪಾದಕ ಇರ್ತಾನಲ್ಲ, ಯಾವುದೇ ಒಂದು ವಸ್ತುನ ಉತ್ಪಾದನೆ ಮಾಡತ್ತಾನ ಅಂದ್ರೆ ಒಂದು ಎಕ್ಸಾಂಪಲ್ ತೊಗೊಳ್ತೀನಿ ನೋಡ್ರಿ. ಇಲ್ಲಿ ಒಬ್ಬ ವ್ಯಕ್ತಿ ಏನಂತಂದ್ರೆ 50 ರೂಪಾಯಿದು ಏನಂತಂದ್ರೆ ರಾ ಮೆಟೀರಿಯಲ್ಸ್ ತೊಗೊಂಡರಿ. ಓಕೆ, ರಾ ಮೆಟೀರಿಯಲ್ಸ್ ಎಷ್ಟು ರೂಪಾಯಿ ತೊಗೊಂಡ? 50 ರೂಪಾಯಿದೆ ಅಂದ್ರೆ ಕಚ್ಚಾ ಸರಕುಗಳನ್ನು ತೊಗೊಂಡ. ಪ್ಲಸ್ ಅದಕ್ಕೆ ಏನಂದ್ರೆ 50 ರೂಪಾಯಿ ಏನಂತಂದ್ರೆ ತನ್ನ ಲಾಭವನ್ನು ಸೇರಿಸಿದ. ಎಷ್ಟು? 50 ರೂಪಾಯಿ ಏನು ಮಾಡಿದ? ತನ್ನ ಲಾಭವನ್ನು ಸೇರಿಸಿದ. ಪ್ಲಸ್ 10% ಏನು ಹಾಕಿದಾರೆ? ಟ್ಯಾಕ್ಸನ್ನು ಹಾಕಿದ ಅಂತ ತಿಳ್ಕೊಳ್ರಿ. 50 ರೂಪಾಯಿ ಕಚ್ಚಾ ಸರಕು ತೊಗೊಂಡ, 50 ರೂಪಾಯಿ ತನ್ನ ಲಾಭ ಸೇರಿಸಿದ, ಪ್ಲಸ್ 10% ಏನು ಹಾಕಿದಾರೆ? ಟ್ಯಾಕ್ಸನ್ನು ಹಾಕಿದ. ನೋಡ್ರಿ ಅವಾಗ ಏನಾಗ್ತದೆ ನೋಡ್ರಿ, ಇಲ್ಲಿ ಕರೆಕ್ಟ್ ನೋಡಬೇಕು. 50 + 50 ಎಷ್ಟಾಯಿತು? 100 ರೂಪಾಯಿ ಐತ್ರಿ. 100 ರೂಪಾಯಿ ಆಯ್ತಾ? 100 ರೂಪಾಯಿ ಮೇಲೆ 10% ಟ್ಯಾಕ್ಸ್ ಹಾಕಿದರೆ ಎಷ್ಟಾಗ್ತದೆ? 110. ಈ ಪ್ರೊಡ್ಯೂಸರ್ ನಂತರ ವಸ್ತುಗಳನ್ನು ಯಾರು ತಗೊಳ್ತಾರ? ಹೋಲ್ಸೇಲರ್ ತಗೊಳ್ತಾರೆ. ಯಾರು ತಗೊಳ್ತಾರೆ? ಹೋಲ್ಸೇಲರ್ ತಗೊಳ್ತಾರೆ. ಪ್ರೊಡ್ಯೂಸರ್ ನಂತರ ಯಾರು ತಗೊಳ್ತಾರ? ಹೋಲ್ಸೇಲರ್. ಈ ಎಷ್ಟೈತ್ರಿ ಇದಕ್ಕಂತ ಕೇಳಿದ್ರೆ 100 ರೂಪಾಯಿಗೆ 10% ಟ್ಯಾಕ್ಸ್ ಅಂದ್ರೆ 110 ರೂಪಾಯಿ ಆಗ್ತದ್ರಿ. ಇದು ಎಷ್ಟಾಗ್ತದ? 110 ರೂಪಾಯಿ. ಈ ಹೋಲ್ಸೇಲರ್ ಈ ವಸ್ತುನ ಎಷ್ಟಕ್ಕೆ ತೊಗೊಂಡ? 110 ರೂಪಾಯಿಗೆ ತೊಗೊಳ್ತಾನೆ ಸ್ನೇಹಿತರೆ. 110ಕ್ಕೆ ತೊಗೊಂಡ, ಪ್ಲಸ್ ಏನು ಮಾಡಿದ? 10 ರೂಪಾಯಿ ತನ್ನ ಲಾಭವನ್ನು ಸೇರಿಸಿದ, ಪ್ಲಸ್ ಏನು ಮಾಡಿದ? 10% ಏನು ಹಾಕಿದ? ಟ್ಯಾಕ್ಸ್ ಹಾಕಿದ. ಓಕೆ, 10% ಟ್ಯಾಕ್ಸ್ ಹಾಕ್ತಾನ. ಅವಾಗ ನೋಡ್ರಿ ಹೋಲ್ಸೇಲರಿಂದ ಯಾರು ತಗೊಳ್ತಾರ? ರಿಟೇಲರ್ ತಗೊಳ್ತಾರೆ. ರಿಟೇಲರ್ ತಗೊಳ್ತಾರೆ. ಈ 110 ರೂಪಾಯಿ ಪ್ಲಸ್ 10 ರೂಪಾಯಿ ಎಷ್ಟಾಗ್ತದೆ? 120 ರೂಪಾಯಿ ಆಗ್ತದೆ. 120 ರೂಪಾಯಿಗೆ 10% ಟ್ಯಾಕ್ಸ್ ಅಂತಂದ್ರೆ ಎಷ್ಟಾಗ್ತದೆ? 12 ರೂಪೀಸ್ ಆಗುತ್ತೆ. ಹಾಗಾದ್ರೆ ಇದು ಏನಂತಂದ್ರೆ 132 ರೂಪಾಯಿ ಆಯಿತು. 132 ರೂಪೀಸ್ ಆಯಿತು. 132 ರೂಪೀಸಿಗೆ ಯಾರು ತಗೊಂಡ? ರಿಟೇಲರ್ ತಗೊಂಡ. ರಿಟೇಲರ್ 132 ರೂಪೀಸಿಗೆ ತಗೊಂಡ, ಪ್ಲಸ್ 10% ತನ್ನ ಲಾಭವನ್ನು ಸೇರಿಸಿದ, 10 ರೂಪೀಸ್ ಲಾಭವನ್ನು ಸೇರಿಸಿದ, ಪ್ಲಸ್ 10% ಏನು ಹಾಕಿದ? ಟ್ಯಾಕ್ಸ್ ಹಾಕಿದ. ಏನು ಹಾಕಿದ? ಟ್ಯಾಕ್ಸ್ ಹಾಕಿದ ಅಂತ ತಿಳ್ಕೊಳ್ರಿ. ಓಕೆ, 10% ಏನು ಹಾಕಿದ? ಟ್ಯಾಕ್ಸ್ ಹಾಕಿದ ಅಂತೇಳಿ ತಿಳ್ಕೊಳ್ರಿ. 132 ಪ್ಲಸ್ 10 ಎಷ್ಟಾಯಿತು? 142 ಆಗ್ತದೆ. 142 10% ಟ್ಯಾಕ್ಸ್ ಅಂತಂದ್ರೆ ಎಷ್ಟಾಗ್ತದೆ? 156.2 ರೂಪಾಯಿ ಆಗ್ತದ. ಇದು ಅಂತಿಮವಾಗಿ ಏನಂತಂದ್ರೆ ಕನ್ಸ್ಯೂಮರ್ಗಳಿಗೆ ಸಿಕ್ಕಿರುವಂಥ ಮೌಲ್ಯ. ಇದು ಯಾವಾಗ ಅಂತಂದ್ರೆ ಬಿಫೋರ್ ಏನಂತಂದ್ರೆ GST. ಈ ಥರ ಏನಂತಂದ್ರೆ ರಾ ಮೆಟೀರಿಯಲ್ ಪ್ರತಿಯೊಂದು ಹಂತದ ಮೇಲೆ ಹಾಕ್ತಿದ್ರು, ಕಚ್ಚಾ ವಸ್ತುಗಳ ಮೇಲೆ ಮತ್ತು ಈ ಉತ್ಪಾದಕರ ಲಾಭದ ಮೇಲೆ ಕೂಡ ಏನಂದ್ರೆ ಟ್ಯಾಕ್ಸ್ ಹಾಕ್ತಿದ್ರು. ಈ ಥರ ಟ್ಯಾಕ್ಸ್ ಹಾಕೋದನ್ನು ಏನಂತ ಕರಿತಿದ್ರು ಅಂತಂದ್ರೆ ಕಾಸ್ಟ್ ಕಡಿಂಗ್ ಎಫೆಕ್ಟ್ ಅಂತೇಳಿ ಕರಿತಿದ್ರು. ಏನಂತೇಳಿ ಕರಿತಿದ್ರು? ಕಾಸ್ಟ್ ಕಡಿಂಗ್ ಎಫೆಕ್ಟ್ ಅಂತೇಳಿ ಕರಿತಿದ್ರು. ಮೊದಲಿತ್ತು ಇದು, ಬಿಫೋರ್ GST ಇತ್ತು. ಈಗ GST ಜಾರಿಗೆ ಬಂದ ನಂತರ ಆಫ್ಟರ್ GST ಏನೇನಿದೆ ರೀ? ಆಫ್ಟರ್ GST ಏನಿದೆಪ್ಪ? ಆಫ್ಟರ್ GST ಯಾವ್ಯಾವ ಥರ ಟ್ಯಾಕ್ಸಲ್ಲಿ ಬದಲಾವಣೆ ಆಗಿದೆ ನೋಡೋಣ. ಗ್ರಾಹಕನೇ ರಾಜ್ಯ ಹೆಂಗಂತ, ಕನ್ಸ್ಯೂಮರ್ ಇಸ್ ಕಿಂಗ್ ಹೆಂಗದ ಅಂತ ನೋಡ್ರಿ. ಸೇಮ್ 50 ರೂಪಾಯಿದು ಏನಂದ್ರೆ ರಾ ಮೆಟೀರಿಯಲ್ಸ್ ತಗೊಂಡ. ಯಾರು? ಉತ್ಪಾದಕ. ಏನು ಉತ್ಪಾದನೆ ಮಾಡತ್ತಾರ ಅಂತಂದ್ರೆ ಈ ವಾಚನ ಉತ್ಪಾದನೆ ಮಾಡತ್ತಾರ. 100 ರೂಪಾಯಿಗೆ ಸಿಗಂಗಿಲ್ಲ ಈ ವಾಚ. 3 ಕೋಟಿದು ಐತಿದು. ಎಷ್ಟು ಕೋಟಿದು ಐತಿ? 3 ಕೋಟಿದು ವಾಚ ಐತಿದು. ನೆಕ್ಸ್ಟ್ ಏನಂದ್ರೆ 50 ರೂಪಾಯಿಗೆ ತೊಗೊಂಡ. 50ಕ್ಕೆ ತೊಗೊಂಡು ಏನು ಮಾಡಿದ? 50% ಏನು ಮಾಡಿದ? ತನ್ನ ಲಾಭವನ್ನು ಸೇರಿಸಿದ. ಎಷ್ಟು ಪರ್ಸೆಂಟ್? 50% ಲಾಭವನ್ನು ಸೇರಿಸಿದ. ಪ್ಲಸ್ ಏನಂತಂದ್ರೆ ಅದರ ಮೇಲೆ 10% ಏನು ಹಾಕಿದ? ಟ್ಯಾಕ್ಸ್ ಹಾಕಿದ ಸ್ನೇಹಿತರೆ. 50 ಎಷ್ಟಾಯಿತು? 100 ಆಯಿತು. ಬಟ್ ಇಲ್ಲಿ ಟ್ಯಾಕ್ಸ್ ಏನಂದ್ರೆ ನಾವು ಏನಂತಂದ್ರೆ ಅವ್ನು ಲಾಭದ ಮೇಲೆ ಅಷ್ಟೇ ಹಾಕ್ತೀವಿ. ನೀ ರಾ ಮೆಟೀರಿಯಲ್ಸ್ ಏನಾರ ತಗೋಪ್ಪ, ನಮಗೆ ಸಂಬಂಧ ಇಲ್ಲ. ಅದು ರಾ ಮೆಟೀರಿಯಲ್ಸ್ ಏನಾರ ತಗೋ, ನಮಗೆ ಸಂಬಂಧ ಇಲ್ಲ. ನಾವು ಹಾಕ್ತೀವಿ ಓನ್ಲಿ ಏನಂತಂದ್ರೆ ನಿಂದ ಪ್ರಾಫಿಟ್ ಮೇಲೆ ಮಾತ್ರ ಟ್ಯಾಕ್ಸ್ ಹಾಕ್ತೀವಿ. 50 + 50 100 ಆಯಿತು. ಈ 50ಕ್ಕೆ 10% ಟ್ಯಾಕ್ಸ್ ಅಂದ್ರೆ 5 ರೂಪಾಯಿ ಆಗ್ತದೆ ಸ್ನೇಹಿತರೆ. ಅಂದ್ರೆ 105 ರೂಪಾಯಿ ಆಗ್ತದ. 105 ರೂಪಾಯಿಗೆ ಯಾರು ತಗೊಂಡ ಅಂತಂದ್ರೆ ಉತ್ಪಾದಕ ಯಾರಿಗೆ ಕೊಟ್ಟ? ಈ ಹೋಲ್ಸೇಲರ್ಗೆ ಮಾರಿದ. ಹೋಲ್ಸೇಲರ್ 105 ರೂಪಾಯಿಗೆ ತಗೊಂಡ, ಪ್ಲಸ್ ಏನಂದ್ರೆ 10% ತನ್ನ ಪ್ರಾಫಿಟನ್ನು ಆ್ಯಡ್ ಮಾಡಿದ, ಪ್ಲಸ್ ಏನಂದ್ರೆ 10% ಏನಂದ್ರೆ ಟ್ಯಾಕ್ಸ್ ಹಾಕಿದ. ನೋಡ್ರಿ 105 + 10 ಎಷ್ಟಾಯಿತು? 115 ಆಯಿತು. ಈ 10 ರೂಪೀಸಿಗೆ 10% ಟ್ಯಾಕ್ಸ್ ಅಂದ್ರೆ 1 ರೂಪಾಯಿ ಆಗ್ತದ. ಹಂಗಾದ್ರೆ 116 ರೂಪಾಯಿ ಆಯ್ತು. ಇದಕ್ಕೆ ಎಷ್ಟು ರೂಪಾಯಿ ಆಯಿತು? 115. 1 ರೂಪಾಯಿ ಟ್ಯಾಕ್ಸ್ ಅಂದ್ರೆ 116. ಈ ರಿಟೇಲರ್ 116 ರೂಪಾಯಿಗೆ ತೊಗೊಂಡ, ಪ್ಲಸ್ 10% ಏನು ಹಾಕಿದ? 10 ರೂಪೀಸ್ ತನ್ನ ಪ್ರಾಫಿಟನ್ನು ಆ್ಯಡ್ ಮಾಡಿದ, ಪ್ಲಸ್ ಏನಂದ್ರೆ 10% ಟ್ಯಾಕ್ಸ್ ಹಾಕಿದ. 116 ಪ್ಲಸ್ ಎಷ್ಟು? 10 126. 10 ರೂಪೀಸಿಗೆ 10% ಅಂದ್ರೆ 1 ರೂಪೀಸ್ ಆಗ್ತದೆ. 127 ರೂಪೀಸಿಗೆ ಏನಂದ್ರೆ ಅಂತಿಮವಾಗಿ ಗ್ರಾಹಕನಿಗೆ ಏನಂದ್ರೆ ಒಂದು ವಸ್ತು ಸಿಗ್ತದ. ನೋಡ್ರಿ, ಬಿಫೋರ್ GST ಅದೇ ಗೂಡ್ಸ್ ತೊಗೊಳ್ಬೇಕು ಅಂತಂದ್ರೆ ಎಷ್ಟು?
156 ರೂಪೀಸ್ ಏನಂತಂದ್ರೆ ಕನ್ಸ್ಯೂಮರ್ ಪೇ ಮಾಡಬೇಕಾಗಿತ್ತು. ಆಫ್ಟರ್ ಜಿ ಎಸ್ ಟಿ ಎಷ್ಟಂದ್ರೆ 127 ರೂಪೀಸ್ ಪೇ ಮಾಡ್ತಿದ್ದಾನೆ. ಹಾಗಾದ್ರೆ ಯಾರಿಗೆ ಲಾಭ ಐತ್ರಿ? ಗ್ರಾಹಕನಿಗೆ ಏನಂದ್ರೆ ಪ್ರಾಫಿಟ್ ಆಗ್ತದ. ಸರ್ ಇಂಥ ಚಂದ ಸರ್ಕಾರಕ್ಕೆ ಏನಂತಂದ್ರೆ ಇನ್ಕಮ್ ಬರ್ತಿತ್ತು ಜಾಸ್ತಿ, ಸರ್ ಇದು ಕಡಿಮೆ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿತ್ತು ರೀ ಸರ್, ಕೆರೆದು ಗಾಯ ಮಾಡ್ದಂಗೆ ಆತಲ್ರಿ ಅಂತೇಳಿ ನಿಮ್ಗೆ ಅನಿಸ್ಬೋದು. ಇಲ್ಲ ರೀ, ಯಾಕಂದ್ರೆ ತೆರಿಗೆಯಲ್ಲಿ ಏನಂದ್ರೆ ಏಕರೂಪದ ವಿಧವನ್ನು ತರಬೇಕು, ಒಂದು ದೇಶಕ್ಕೆ ಒಂದು ತೆರಿಗೆ ತರಬೇಕು ಅಂತೇಳಿ ಉದ್ದೇಶದಿಂದ ತರ್ತಾರೆ. ಈಗ ಟ್ಯಾಕ್ಸ್ ಲಾಭ ಕಡಿಮೆ ಇದೆಯಲ್ಲ, ಆ ಟ್ಯಾಕ್ಸ್ ಲಾಭ ರೇಟನ್ನು ಏನು ಮಾಡ್ತಾರೆ, ಜಾಸ್ತಿ ಮಾಡಬೇಕು ಅಂಥೇಳಿ ಹೇಳ್ತಿದ್ದಾರೆ. ಎಷ್ಟು ಮಾಡಬೇಕು? ಜಾಸ್ತಿ ಮಾಡಬೇಕು ಅಂಥೇಳಿ ನಿರ್ಣಯವನ್ನು ಕೈಗೊಳ್ತಿದ್ದಾರೆ. ನೋಡುವ ಏನೇನಾಗ್ತದ ಅಂತ. ರೈಟ್, ಈ ಥರ ಏನಂದ್ರೆ ಟ್ಯಾಕ್ಸ್ ರೇಟ್ ಇರ್ತದ್ರೆ ಗ್ರಾಹಕನೇ ರಾಜ್ಯ ಹೆಂಗಾದ ಅಂತಂದ್ರೆ ಹಿಂಗಾದ ಅಂತ ಹೇಳ್ಬೋದು. ಇದನ್ನು ಯಾರು ಏನಂತಂದ್ರೆ ಸ್ಕ್ರೀನ್ ಶಾಟ್ ತೊಗೊಳ್ಬೋದು, ಇದು ಚೆನ್ನಾಗಿದೆ. ಓಕೆ, ಎಕ್ಸಾಂಪಲ್ ಎಲ್ಲಿ ಸಿಗಂಗಿಲ್ಲ ನಿಮ್ಗೆ. ರೈಟ್, ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಬರೋದು ಏನಪ್ಪ ಅಂತಂದ್ರೆ ಗ್ರಾಹಕನೇ ರಾಜ ಆದ ನಂತರ ನೆಕ್ಸ್ಟ್ ಪ್ರಸ್ತುತ ವಿಶ್ವದಲ್ಲಿ ಎಷ್ಟು ಅಂತಂದ್ರೆ 160+ ಕಂಟ್ರೀಸ್ ಏನಂತಂದ್ರೆ ಏನು ಅಳವಡಿಸ್ಕೊಂಡಿದ್ದಾವೆ ಅಂತಂದ್ರೆ ಜಿ ಎಸ್ ಟಿಯನ್ನು ಅಳವಡಿಸ್ಕೊಂಡವ್ರಿ. ಎಷ್ಟು ಅಂತಂದ್ರೆ 160ಕ್ಕಿಂತ ಹೆಚ್ಚು ದೇಶಗಳು 160+ ಕಂಟ್ರೀಸ್ ಏನಂತಂದ್ರೆ ಜಿ ಎಸ್ ಟಿಯನ್ನು ಅಳವಡಿಸಿಕೊಂಡಿದ್ದಾವೆ. ನೆಕ್ಸ್ಟ್ ಏನಂದ್ರೆ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಜಿ ಎಸ್ ಟಿಯನ್ನು ಅಳವಡಿಸಿಕೊಂಡ ದೇಶ ಯಾವುದು ಅಂತ ಕೇಳಿದ್ರೆ ಫ್ರಾನ್ಸ್. 1954 ಫ್ರಾನ್ಸ್ ಏನಂತಂದ್ರೆ ಜಿ ಎಸ್ ಟಿಯನ್ನು ಅಳವಡಿಸಿಕೊಂಡಿದೆ. ಯಾವಾಗ? 1954 ವ್ಯಾಟ್ ಅದೇ ವರ್ಷ, ನಂತರ ಜಿ ಎಸ್ ಟಿ. ನೆಕ್ಸ್ಟ್ ಭಾರತವು ಯಾವ ಮಾದರಿಯ ಜಿ ಎಸ್ ಟಿಯನ್ನು, ಇದು ನೆನಪಿರಬೇಕು ನೋಡ್ರಿ, ಭಾರತವು ಕೆನಡಾ ಮಾದರಿಯ, ನಾವು ಏನಂತಂದ್ರೆ ಕೆನಡಾ ದೇಶದಿಂದ ನಮ್ಮ ಜಿ ಎಸ್ ಟಿಯನ್ನು ಎರವಲು ಪಡ್ಕೊಂಡಿವಿ ನಾವು. ಎಲ್ಲಿಂದ? ಕೆನಡಾ ದೇಶದಿಂದ ಜಿ ಎಸ್ ಟಿ. ಯಾಕ್ರಿ ಸರ ನಾವು ಕೆನಡಾದಿಂದನೇ ಯಾಕೆ ಜಿ ಎಸ್ ಟಿಯನ್ನು ಎರವಲು ಪಡ್ಕೊಂಡಿವಿ ಅಂತಂದ್ರೆ ನಮ್ಮ ಸಂಯುಕ್ತ ಪದ್ಧತಿ, ಭಾರತ ಎಂಥ ಪದ್ಧತಿ ಇದೆ ರೀ? ಸಂಯುಕ್ತ ಪದ್ಧತಿ ಇದೆ ರೀ. ರಾಜ್ಯಗಳು ಮತ್ತು ಕೇಂದ್ರದಿಂದ ಕೂಡಿರುವಂಥದ್ದು ನಮ್ಮ ಸಂಯುಕ್ತ ಪದ್ಧತಿ ಇದೆ ರೀ ನಮ್ಮದು. ಯಾವ ಪದ್ಧತಿ? ಸಂಯುಕ್ತ ಪದ್ಧತಿ ಇದೆ ನಮ್ಮದು. ಸಂಯುಕ್ತ ಪದ್ಧತಿಯನ್ನು ನಾವು ಯಾವ ದೇಶದಿಂದ ತಗೊಂಡಿವಿ? ಕೆನಡಾ ಮಾದರಿಯಿಂದ ನಾವು ಏನು ಮಾಡೀವಿ? ಎರವಲು ಪಡ್ಕೊಂಡಿವಲ್ಲ. ಸೊ ಆದ ಕಾರಣ ನಾವು ಜಿ ಎಸ್ ಟಿಯನ್ನು ಸಹ ಕೆನಡಾ ದೇಶದಿಂದನೇ ಎರವಲು ಪಡೆದುಕೊಂಡಿದ್ದನ್ನು ನೋಡ್ತೀವಿ. ಇದಾದ ನಂತರ ಜಿ ಎಸ್ ಟಿಯ ಪಿತಾಮಹ ಯಾರಾದರಪ್ಪ ಭಾರತದಲ್ಲಿ ಅಂತಂದ್ರೆ ಆಸಿಮ್ ದಾಸ್ ಗುಪ್ತಾ ಅವರು ಜಿ ಎಸ್ ಟಿಯ ಪಿತಾಮಹ. ಓಕೆ ನೋಡ್ರಿ, ಆಸಿಮ್ ದಾಸ್ ಗುಪ್ತಾ ಅವ್ರನ್ನ ಜಿ ಎಸ್ ಟಿ ಪಿತಾಮಹ ಯಾಕೆ ಕರೀತಾರೆ ಅಂತೇಳಿ ಕೆಳಗಡೆ ಹೇಳ್ತೀನಿ ನಾನು ನಿಮ್ಗೆ. ಆಸಿಮ್ ದಾಸ್ ಗುಪ್ತಾನೇ ಪರ್ಟಿಕ್ಯುಲರ್ ಯಾಕೆ ಕರೀತಾರ? ಹಾಗಾದ್ರೆ ಸರ್ ಭಾರತದ ಜಿ ಎಸ್ ಟಿ ಪಿತಾಮಹ ಆಸಿಮ್ ದಾಸ್ ಗುಪ್ತಾ ಅಂದಿರಿ ಸರ, ಮತ್ತು ವಿಶ್ವದ ಪ್ರಪಂಚದ ಜಿ ಎಸ್ ಟಿ ಪಿತಾಮಹ ಯಾರು ಸರ್ ಅಂತ ಕೇಳ್ತೀರಿ ನೀವು, ನನಗೆ ಗೊತ್ತೈತಿ. ಬಟ್ ಯಾರೂ ಇಲ್ಲ. ನಮ್ಮ ಇಂಡಿಯನ್ಸ್ ನಾವೇನಂತಂದ್ರೆ ಜಿ ಎಸ್ ಟಿ ಪಿತಾಗೀತ ಅಂತೇಳಿ ನಾವು ಅಂದ್ಕೊಳ್ತೀವಿ. ಬಟ್ ಏನಂದ್ರೆ ವಿಶ್ವದ ಜಿ ಎಸ್ ಟಿ ಪಿತಾಮಹ ಪರ್ಟಿಕ್ಯುಲರ್ ಇವರೇ ಅಂತೇಳಿ ಯಾರೂ ಇಲ್ಲ. ರೈಟ್, ನೆಕ್ಸ್ಟ್ ಏನಂತಂದ್ರೆ ಭಾರತದಲ್ಲಿ ಜಿ ಎಸ್ ಟಿಯನ್ನು ಜಾರಿಗೆ ತರಬೇಕಂತೇಳಿ ಯಾರ ಕನಸಾಗಿತ್ತು? ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸಾಗಿತ್ತು. ಆಲ್ರೆಡಿ ಹೇಳಿದ್ದೀನಿ ಇದನ್ನು. ರೈಟ್, ನೆಕ್ಸ್ಟ್ ಇದಾದ ನಂತರ ಆಸಿಮ್ ದಾಸ್ ಗುಪ್ತಾ ಅವರನ್ನು ಯಾಕೆ ಜಿ ಎಸ್ ಟಿ ಪಿತಾಮಹ ಅಂತ ಕರೀತಾರೆ ಅಂತಂದ್ರೆ ಇಲ್ಲಿ ಕೇಳ್ರಿ. ಜಿ ಎಸ್ ಟಿಗೆ ಸಂಬಂಧಿಸಿದಂತೆ ಮೊಟ್ಟ ಮೊದಲ ಬಾರಿಗೆ ಆಸಿಮ್ ದಾಸ್ ಗುಪ್ತಾ ಅವರ ನೇತೃತ್ವದಲ್ಲಿ ಮೊದಲ ಸಮಿತಿಯನ್ನು ನೇಮಕ ಮಾಡ್ತಾರ. ಯಾರ ನೇತೃತ್ವದಲ್ಲಿ ನೇಮಕ ಮಾಡ್ತಾರ? ಆಸಿಮ್ ದಾಸ್ ಗುಪ್ತಾ ಅವರ ನೇತೃತ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಿ ಎಸ್ ಟಿಗೆ ಸಂಬಂಧಿಸಿದಂತೆ ಸಮಿತಿಯನ್ನು ನೇಮಕ ಮಾಡಿದರು. ಈ ಸಮಿತಿ ನೇಮಕ ಆಗಿದ್ದು 2000 ನೇಮಕ ಆಗುತ್ತಾರೆ. ಯಾವಾಗ ನೇಮಕ ಆಯಿತು? 2000 ಏನಂತಂದರೆ ಜಿ ಎಸ್ ಟಿಗೆ ಸಂಬಂಧಿಸಿದಂತೆ ಸಮಿತಿ ನೇಮಕ ಮಾಡಲಾಯಿತು. ಹಾಗಾದರೆ ಈ ಆಸಿಮ್ ದಾಸ್ ಗುಪ್ತಾ ಅವರು ಪಶ್ಚಿಮ ಬಂಗಾಳದ ರಾಜ್ಯದ ಏನಾಗಿದ್ದರು? ವಿತ್ತ ಸಚಿವರು ಅಂತಂದ್ರೆ ಫಿನಾನ್ಸ್ ಮಿನಿಸ್ಟರ್ ಆಗಿದ್ದರು. ಹಣಕಾಸು ಸಚಿವರು, ವಿತ್ತ ಅಂತಂದ್ರೆ ಹಣಕಾಸು ಸಚಿವರಾಗಿದ್ದರು. ಇದು ನಿಮಗೆ ಗೊತ್ತಿರಬೇಕು. ಯಾವ ಸಚಿವರು? ಹಣಕಾಸು ಸಚಿವರಾಗಿದ್ದರು. ಅದಕ್ಕೆ ಈಗ ಈ ಸಮಿತಿಯವರು ಏನಂತಂದ್ರೆ ಈ ಸಮಿತಿ ಭಾರತದಲ್ಲಿ ಜಿ ಎಸ್ ಟಿಯನ್ನು ಜಾರಿಗೆ ತರುವಂತೆ ಏನು ಮಾಡಿತ್ತು? ಶಿಫಾರಸು ಮಾಡಿತ್ತು. ಜಿ ಎಸ್ ಟಿಗೆ ಸಂಬಂಧಪಟ್ಟಂಗೆ ಏನಂತಂದ್ರೆ ದೇಶದಲ್ಲಿ ನೇಮಕ ಆಗಿರುವಂಥ ಮೊಟ್ಟ ಮೊದಲ ಸಮಿತಿ ಯಾವುದೇ ಅಂತ ಕೇಳಿದ್ರೆ ಅದೇ ಸಮಿತಿ ಯಾವುದಂದ್ರೆ ಆಸಿಮ್ ದಾಸ್ ಗುಪ್ತಾ ಸಮಿತಿ ಅಂತೇಳಿ ಕರಿತೀವಿ. ಈ ಸಮಿತಿ ನೇಮಕ ಆಗಿದ್ದು 2000. ಹಾಗಾದರೆ ಈ ಸಮಿತಿಯ ಶಿಫಾರಸಿನಂತೆ ಜಿ ಎಸ್ ಟಿ ಜಾರಿಗೆ ತರಬೇಕಂತೇಳಿ ಹೇಳಲಾಗ್ತದಲ್ಲ, ಆದ ಕಾರಣ ಇವರನ್ನು ಏನಂತ ಕರೀತಾರೆ? ಜಿ ಎಸ್ ಟಿಯ ಪಿತಾ ಅಂತೇಳಿ ಕರೀತಾರೆ, ಪಿತಾಮಹ ಅಂತೇಳಿ ಕರೀತಾರೆ. ಅಷ್ಟೇನಂದ್ರೆ ತಿಳ್ಕೊಳ್ಬೇಕು. ಓಕೆ ರೈಟ್, ಇದಾದ ನಂತರ ಜಿ ಎಸ್ ಟಿಗೆ ಸಂಬಂಧಿಸಿದಂತೆ ಮತ್ತೊಂದು ಸಮಿತಿಯನ್ನು ನೇಮಕ ಮಾಡ್ತಾರೆ. ಜಿ ಎಸ್ ಟಿಗೆ ಸಂಬಂಧಿಸಿದಂತೆ ಮತ್ತೊಂದು ಸಮಿತಿಯನ್ನು ನೇಮಕ ಮಾಡ್ತಾರೆ. ಅದೇ ಸಮಿತಿ ಯಾವುದಂದ್ರೆ ವಿಜಯ ಕೇಳ್ಕರ್ ಸಮಿತಿ. ಯಾವ ಸಮಿತಿ? ವಿಜಯ ಕೇಳ್ಕರ್ ಸಮಿತಿಯನ್ನು ನೇಮಕ ಮಾಡ್ತಾರೆ. ಹಾಗಾದ್ರೆ ಈ ಸಮಿತಿ ನೇಮಕ ಆಗಿದ್ದು 2003 ನೇಮಕ ಆಗುತ್ತೆ.
2003ರಲ್ಲಿ ಆಲ್ರೆಡಿ ಕ್ವಶನ್ ಕೇಳ್ಯಾರಿ. ವಿಜಯ್ ಕೇಳ್ಕರ್ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ? ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆ, GST, ವ್ಯಾಟ್ ಈ ಥರ ಕೇಳ್ತಾರೆ ನಿಮಗೆ. GST ಪ್ಲಸ್ ಪರೋಕ್ಷ ತೆರಿಗೆಗೆ ಸಂಬಂಧಿಸಿದ ಕಮಿಟಿ ಯಾವುದಂತಾರೆ ವಿಜಯ್ ಕೇಳ್ಕರ್. ಈ ವಿಜಯ್ ಕೇಳ್ಕರ್ ಬಗ್ಗೆ ಮಾತಾಡಬೇಕಂತಂದ್ರೆ ಇವರು ಭಾರತದ 13ನೇ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದರು. ಆಲ್ರೆಡಿ ನಿಮಗೆ ಗೊತ್ತಿರುವಂಥ ವಿಷಯ. ಓಕೆ, 2010ರಿಂದ 15ರವರೆಗೆ ಅವಧಿ ಇರ್ತದೆ 13ನೇ ಹಣಕಾಸು ಆಯೋಗದ. ಅಲ್ಲಿ ಏನಂತಂದ್ರೆ ಕೇಂದ್ರದಿಂದ ರಾಜ್ಯಗಳಿಗೆ ನೀಡುವಂಥ ತೆರಿಗೆ ಪಾಲು ಕೇವಲ 32ರಷ್ಟು ಇತ್ತು. 14ರಲ್ಲಿ 32ರಿಂದ 42ಕ್ಕೆ ಹೆಚ್ಚು ಮಾಡ್ತಾರೆ. 15ಕ್ಕೆ 42ರಿಂದ 41ಕ್ಕೆ ಇಳಿಸ್ತಾರೆ. ನೆನ್ಪಿಟ್ಕೊಳ್ಬೇಕು ಕೀ ಪಾಯಿಂಟ್ಸ್. ಓಕೆ, ಈ ಸಮಿತಿಯ ಶಿಫಾರಸಿನಂತೆ ನೋಡ್ರಿ ಸ್ನೇಹಿತರೆ, ಈ ಸಮಿತಿಯ ಶಿಫಾರಸಿನಂತೆ GSTಗೆ ಸಂಬಂಧಿಸಿದ 115ನೇ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಲಾಯಿತು. ಲೋಕಸಭೆಯಲ್ಲಿ ನೋಡ್ರಿ ಸ್ನೇಹಿತರೆ, ಮೊದಲು ನೀವು ತಿಳ್ಕೊಳ್ಬೇಕು ಕರೆಕ್ಟಾ. GSTಗೆ ಸಂಬಂಧಪಟ್ಟಂಗೆ ಏನಂದ್ರೆ ಸಮಿತಿಗಳಲ್ಲಿ ನೋಡ್ಕೊಳ್ಬೇಕು. ಯಾವ ಥರ ಅಂತಂದ್ರೆ ಕೇಳಿದ್ರೆ GSTಗೆ ಸಂಬಂಧಪಟ್ಟಂಗೆ ತಿದ್ದುಪಡಿ ಮೊದಲೇನಂದ್ರೆ ಹಣಕಾಸಿನ ಮಸೂದೆ ಆಗಿತ್ತಿದ್ದು. ಆಮೇಲೆ ತಿದ್ದುಪಡಿ ಸಂಬಂಧಪಟ್ಟಂಗೆ ಏನಂದ್ರೆ ಒಂದು ಏನಂತ ಮಸೂದೆ ಆಗ್ಯದ. ಮಸೂದೆ ಅಂತಂದ್ರೆ ಇಂಗ್ಲೀಷ್ ಒಳಗೆ ಬಿಲ್ ಅಂತ ಕರಿತೀವಿ. ಇದಕ್ಕೆ ಬಿಲ್, ಯಾವುದೇ ಒಂದು ಬಿಲ್ ಹಣಕಾಸಿನ ಮಸೂದೆ ಇದ್ರೆ, ಮನಿ ಬಿಲ್ ಆಗಿದ್ರೆ ಮೊದಲು ಮಂಡಿಸಬೇಕು ಲೋಕಸಭೆಯಲ್ಲಿ, ಲೋವರ್ ಹೌಸಲ್ಲೇ ಮೊದಲು ಮಂಡಿಸಬೇಕು ಹಣಕಾಸಿನ ಮಸೂದೆ ಇದ್ರೆ. ನೆಕ್ಸ್ಟ್ ತಿದ್ದುಪಡಿಗೆ ಸಂಬಂಧಪಟ್ಟಂಗೆ ಏನಾದರೂ ಮಸೂದೆ ಇದ್ರೆ, ಅಮೆಂಡ್ಮೆಂಟ್ ರಿಲೇಟೆಡ್ ಆಗಿರುವಂಥ ಬಿಲ್ ಆಗಿದ್ರೆ ಲೋಕಸಭೆಯಲ್ಲಿರೋ ಮಂಡಿಸ್ಕೋ ಅಥವಾ ರಾಜ್ಯಸಭೆಯಲ್ಲಿರೋ ಮಂಡಿಸ್ಕೋಬಹುದು. ಯಾವುದಾದ್ರೂ ಒಂದು ಸದನದಲ್ಲಿ ಮೊದಲು ಮಂಡಿಸಿದ್ರೆ ನಡೀತದ. ಇನ್ನು ಇದಾದ ನಂತರ ಸಾಮಾನ್ಯ ಮಸೂದೆ ಇದ್ರೆ, ಕಾಮನ್ ಬಿಲ್ ಇದ್ರೆ ಅದನ್ನು ಕೂಡ ಏನಂತಾರೆ ಎಲ್ಲಿ ಬೇಕಾದಲ್ಲೂ ಮಂಡಿಸ್ಬಹುದು. ಲೋಕಸಭೆಯಲ್ಲಿರೋ ಮಂಡಿಸ್ಕೋ ಅಥವಾ ರಾಜ್ಯಸಭೆಯಲ್ಲಿರೋ ಕೂಡ ಏನು ಮಾಡಬಹುದು, ಮಂಡಿಸ್ಕೊಳ್ಬಹುದು. ನೋಡ್ರಿ ಸ್ನೇಹಿತರೆ, ಹಾಗಾದ್ರೆ ಇದು ಏನಂದ್ರೆ ತಿದ್ದುಪಡಿಗೆ ಸಂಬಂಧಪಟ್ಟಂಗೆ ಮಸೂದೆ ಆಗಿತ್ತಲ್ಲ, ಲೋಕಸಭೆಯಲ್ಲಿ ಏನು ಮಾಡಿದ್ರು ಇದಕ್ಕೆ ಮಂಡಿಸಿದ್ರು. ಆದರೆ ಇದಕ್ಕೆ ಲೋಕಸಭೆಯಲ್ಲಿ ಬಹುಮತ ದೊರೆಯಲಿಲ್ಲ. 115ನೇ ಮಸೂದೆ ಏನಂತಂದ್ರೆ ಪಾಸ್ ಆಗಲಿಲ್ಲ GSTಗೆ ಸಂಬಂಧಪಟ್ಟಂಗೆ. ಯಾಕೆ ಸರ್ ಇದಕ್ಕೆ ಯಾಕೆ ಬಹುಮತ ಸಿಗಲಿಲ್ಲ ಅಂತ ಕೇಳಿದ್ರೆ 2014 ಒಳಗೆ ಏನಂತಂದ್ರೆ ನಮ್ಮಲ್ಲಿ UPA ಗೌರ್ಮೆಂಟ್ ಇತ್ತು ರೀ. UPA ಗೌರ್ಮೆಂಟ್ ಇದ್ದಾಗ BJP ಅವರು NDA ಗೌರ್ಮೆಂಟ್ದವ್ರು ಏನು ಮಾಡ್ತಾರೆ, ಇದನ್ನು ಅಪೋಸ್ ಮಾಡ್ತಾರೆ. ಯಾಕೆ ಅಪೋಸ್ ಮಾಡ್ತಾರೆ ಅಂತಂದ್ರೆ GST ಕನಸು ಯಾರ್ದಾಗಿತ್ತು? ಅಟಲ್ ಬಿಹಾರಿ ವಾಜಪೇಯಿ ಅವ್ರದ್ದಾಗಿತ್ತು. ಅಟಲ್ ಬಿಹಾರಿ ವಾಜಪೇಯಿ ಅವರು ಏನಂತಂದ್ರೆ NDA ಪಕ್ಷದವರು. ಸೊ ನಮ್ಮ ನಾಯಕರದ್ದು ಏನಂತಂದ್ರೆ ಕನಸಾಗಿತ್ತು, ಈಗ ಯಾಕೆ ಜಾರಿಗೆ ತರೋಣ ಅಂತೇಳಿ ಅದನ್ನು NDA ಗೌರ್ಮೆಂಟ್ದವ್ರು ಅಪೋಸ್ ಮಾಡಿ ಏನು ಮಾಡ್ತಾರೆ, ಬಹುಮತ ಸಿಗಂಗಿಲ್ಲ. ನೋಡ್ರಿ, ಬಹುಮತ ಸಿಗಲಿಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ಏನು ಮಾಡಿದ್ರು ಅಂತಂದ್ರೆ GSTಗೆ ಸಂಬಂಧಿಸಿದಂತೆ 122ನೇ ಮಸೂದೆಯನ್ನು 2016 ಆಗಸ್ಟ್ 3ರಂದು ರಾಜ್ಯಸಭೆಯಲ್ಲಿ, ಮೊದಲು ಲೋಕಸಭೆಯಲ್ಲಿ ಮಂಡಿಸಿದ್ರು 115ನೇ ಮಸೂದೆ, ಬಟ್ ಬಹುಮತ ಸಿಗಲಿಲ್ಲ. ಆಮೇಲೆ ರಾಜ್ಯಸಭೆಯಲ್ಲಿ ಮಂಡಿಸ್ತಾರೆ. ರಾಜ್ಯಸಭೆಯಲ್ಲಿ ಮಂಡಿಸಿದ್ರಿಂದ ಇದಕ್ಕೆ ಬಹುಮತ ದೊರೆಯಿತು. 2016 ಆಗಸ್ಟ್ 3ಕ್ಕೆ ಏನಂದ್ರೆ ರಾಜ್ಯಸಭೆಗೆ. ಇನ್ನು ಸ್ನೇಹಿತರೆ, ಎರಡಾಗಿತ್ತಲ್ಲ GSTಗೆ ಸಂಬಂಧಪಟ್ಟಂಗೆ ಮಸೂದೆ 115 ಮತ್ತು 122. ನಿಮ್ಗೆ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ, GSTಗೆ ಸಂಬಂಧಿಸಿದಂತೆ ಇರುವ ಮಸೂದೆ ಯಾವುದು ಅಂತ ಕೇಳ್ತಾರೆ. ಒಂದನೇದು 115ನೇ ಮಸೂದೆ. ನೋಡ್ರಿ, 115ನೇ ಮಸೂದೆ, ಎರಡನೇದು 122ನೇ ಮಸೂದೆ, ಮೂರನೇದು 115 ಮತ್ತು 122ನೇ ಮಸೂದೆ, ನಾಲ್ಕನೇದು ಯಾವುದು ಅಲ್ಲ ಅಂತ ಕೇಳ್ತಾರೆ. ಅವಾಗ ನೀವು ಎಲ್ಲರೂ ಹಾಕ್ತೀರಿ ಸಿ, ಕರೆಕ್ಟ್ ಸಿ ಅಂತೇಳಿ ಹಾಕ್ತೀರಿ. ಯಾಕಂದ್ರೆ 115 ಮೇಲೆ ಆಗ್ಯದಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ 115 ಆಗ್ಯದ ಸರ, ಮತ್ತು ಇಲ್ಲಿ ನೋಡ್ರಿ 122 ಆಗ್ಯದ್ರಿ, ಎರಡು ಆಗ್ಯಾವಲ್ರಿ. ನೋಡ್ತಮ್ಮ, ನಾಳೆ ಏನಂತಂದ್ರೆ ಜಾಬ್ಗೆ ಬಾದ ನಂತರ ಏನಂತಂದ್ರೆ ನೋಡಕ್ಕೆ ಹೋಗ್ತೀಯ ಮದುವೆಗೆ ಅಂತೇಳಿ ಒಂದು 4-5 ಕಡೆ ನೋಡಿ ಬಂದಿರ್ತೀಯ. ಎಲ್ಲರೂ ಹೆಣ್ತೀರು ಹಾಕ್ತಾರೆ ನಿನಗವ್ರು. ಅಂತಿಮವಾಗಿ ಯಾರಿಗೆ ಮದುವೆ ಹಾಕಿಲ್ಲ ಅವರೇ ಹೆಣ್ತೀರು ಹಾಕಾರ. ಸೊ ಅಂತಿಮವಾಗಿ ಏನಂತಂದ್ರೆ ಮಸೂದೆ ಬಿಲ್ ಇದ್ದಿದ್ದು ಏನಾಗಬೇಕು, ಅದು ಯಾಕ್ಟ್ ಆಗಿದ್ದನ್ನು ಮಾತ್ರ ನಾವು ಆ ಮಸೂದೆನ ಮಾತ್ರ ಕೌಂಟ್ ಮಾಡ್ತೀವಿ. ಅಂದ್ರೆ GSTಗೆ ಸಂಬಂಧಪಟ್ಟಂಗೆ ಮಸೂದೆ ಯಾವುದು ಅಂತ ಕೇಳಿದ್ರೆ 122 ಮಸೂದೆ ಅಥವಾ 122ನೇ ಬಿಲ್ ಮಸೂದೆ ಅಂತೇಳಿ ಕರಿತೀವಿ. ಇದು ನೆನಪಿಟ್ಕೊಳ್ಬೇಕು. ನಂತರ ಏನಂದ್ರೆ ಇದರ ರಾಜ್ಯಸಭೆಯಲ್ಲಿ ಬಹುಮತ ದೊರೆಯಿತು. ರಾಜ್ಯಸಭೆಯಲ್ಲಿ ಬಹುಮತ ದೊರೆತ ನಂತರ 2016 ಆಗಸ್ಟ್ 8ರಂದು ಲೋಕಸಭೆಯಲ್ಲಿ ಬಹುಮತ ದೊರೆಯಿತು. ಇದಕ್ಕೆ ಎಲ್ಲಿ ಬಹುಮತ ದೊರೆಯಿತು? ಲೋಕಸಭೆಯಲ್ಲಿ ಬಹುಮತ. ನೆಕ್ಸ್ಟ್ ರಾಜ್ಯಸಭೆಯಲ್ಲಿ ಆದ ನಂತರ ಲೋವರ್ ಹೌಸಿಗೆ ಹೋಗಬೇಕು. ಯಾವಾಗ ಲೋಕಸಭೆಯಲ್ಲಿ ಅಂದ್ರೆ 2016 ಆಗಸ್ಟ್ 8ಗೆ ಏನಂತಂದ್ರೆ ಲೋಕಸಭೆಯಲ್ಲಿ ಬಹುಮತ ದೊರೆಯಿತು. ಇದಕ್ಕೆ
ನೆಕ್ಸ್ಟ್ ಇದಾದ ನಂತರ ಜಿ ಎಸ್ ಟಿಗೆ ಸಂಬಂಧಿಸಿದ ಅಮೆಂಡ್ಮೆಂಟ್ ಯಾವುದು, ತಿದ್ದುಪಡಿ ಎಷ್ಟನೇದು ಅಂತ ಕೇಳ್ತಾರೆ ನಿಮ್ಗೆ. ಜಿ ಎಸ್ ಟಿಗೆ ಸಂಬಂಧಿಸಿದ ತಿದ್ದುಪಡಿ ಯಾವುದು ಅಂತಂದ್ರೆ 101ನೇ ತಿದ್ದುಪಡಿ ಅಂತೇಳಿ ಕರೆಯಲಾಗ್ತದ. ನೆಕ್ಸ್ಟ್ ಜಿ ಎಸ್ ಟಿಗೆ ಸಂಬಂಧಿಸಿದ ತಿದ್ದುಪಡಿಯ ವಿಧಾನ ಯಾವುದು, ಅಮೆಂಡ್ಮೆಂಟ್ ಮೆಥಡ್ ಯಾವುದು ಅಂತ ಕೇಳ್ತಾರೆ ನಿಮ್ಗೆ. ಹಾಗಾದ್ರೆ ಜಿ ಎಸ್ ಟಿಗೆ ಸಂಬಂಧಿಸಿದ ತಿದ್ದುಪಡಿಯ ವಿಧಾನ ವಿಶೇಷ ಬಹುಮತದೊಂದಿಗೆ, ಯಾವ ಬಹುಮತದೊಂದಿಗೆ, ವಿಶೇಷ ಬಹುಮತದೊಂದಿಗೆ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ ರಾಜ್ಯ ವಿಧಾನಸಭೆಯಲ್ಲಿ ಬಹುಮತ. ತಿಳ್ಕೊಳ್ಬೇಕು, ವಿಶೇಷ ಬಹುಮತದೊಂದಿಗೆ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ ರಾಜ್ಯ ವಿಧಾನಸಭೆಯಲ್ಲಿ ಬಹುಮತ. ಸರ ಅಮೆಂಡ್ಮೆಂಟ್ ಮೆಥಡ್ ಅಂದಿರಲ್ರಿ ಸರ, ಎಷ್ಟು ಅದಾವ್ರಿ ಅಮೆಂಡ್ಮೆಂಟ್ ಮೆಥಡ್ಸ್ಗಳು, ಅವರ ಬೇಕಲ್ರಿ. ನೋಡ್ರಿ ನಮ್ಮ ಎಕನಾಮಿಕ್ಸ್ ಅಂದ್ರೆ ಒಂದು ಮೂರು ಸಬ್ಜೆಕ್ಟಿಗೆ ಅಂದ್ರೆ ಲಿಂಕ್ ಕೊಡ್ತೀವಿ ನಾವು, ಪೊಲಿಟಿ, ಹಿಸ್ಟ್ರಿ ಆ್ಯಂಡ್ ಯಾವುದು ಜಿಯೋಗ್ರಫಿ. 3 ಸಬ್ಜೆಕ್ಟಿಗೆ ಏನಂದ್ರೆ ಲಿಂಕ್ ಕೊಡ್ಕೋತಾನೆ ನಾವು ಸ್ಟಡಿ ಮಾಡಬೇಕಾಗ್ತದೆ, ನಾನು ಲಿಂಕ್ ಕೊಡತ್ತೀನಿ. ಓಕೆ, ಹಾಗಾದರೆ ಜಿ ಎಸ್ ಟಿಗೆ ಸಂಬಂಧಪಟ್ಟಂಗೆ ತಿದ್ದುಪಡಿ ವಿಧಾನ 3 ಇದಾವ್ರಿ. ಒಟ್ಟು ಜಿ ಎಸ್ ಟಿಗೆ ಅಂತಲ್ಲ, ತಿದ್ದುಪಡಿ ವಿಧಾನದಲ್ಲಿ ಏನಂತಾರೆ ಅಮೆಂಡ್ಮೆಂಟ್ ಮೆಥಡಲ್ಲಿ 3 ಟೈಪ್ಸ್ ಬರ್ತವೆ. ಒನ್ ಇದೇನಂತಂದ್ರೆ ಸಿಂಪಲ್ ಮೆಜಾರಿಟಿ ಅಂತೇಳಿ ಬರ್ತದೆ, ಸರಳ ಬಹುಮತ. ಸರಳ ಬಹುಮತ ಅಂದರೆ ಏನ್ರಿ ಅಪ್ಪ ಅಂತಂದ್ರೆ ಸದನದಲ್ಲಿ ಹಾಜರಿದ್ದ ಸದಸ್ಯರಲ್ಲಿ ಅರ್ಧದಷ್ಟೂ ಅಲ್ಲ, ಅರ್ಧಕ್ಕಿಂತ ಹೆಚ್ಚು. ಈಗೇನಂತಂದ್ರೆ 100 ಜನ ಅಂದ್ರೆ ಸದನದಲ್ಲಿ ಹಾಜರಾಗಿರ್ತಾರೆ ಅಂತ ತಿಳ್ಕೊಳ್ರಿ. ಸದನ ನಡಿಬೇಕಂದ್ರೆ ಕೋರಮ್ ಬೇಕ್ರಿ 110ರಷ್ಟು. ಕೋರಮ್ ಎಷ್ಟು ಬೇಕು, 110ರಷ್ಟು ಕೋರಮ್ ಬೇಕು. ಇದು ನಿಮ್ಗೆ ಗೊತ್ತಿರಬೇಕು. ಅಂದ್ರೆ ಪ್ರತಿ 10 ಜನ ಸದಸ್ಯರಲ್ಲಿ ಒಬ್ಬನು ಹಾಜರಿರಬೇಕು. ಓಕೆ, ಹಾಗಾದ್ರೆ ಈ ಸರಳ ಬಹುಮತ ಅಂದ್ರೆ ಹಾಜರಿದ್ದ ಸದಸ್ಯರಲ್ಲಿ ಅರ್ಧಕ್ಕಿಂತ ಹೆಚ್ಚು 100 ಮಂದಿ ಬಂದಾರ ಅಂತ ತಿಳ್ಕೊಳ್ರಿ. ಅದರೊಳಗೆ 51 ಜನರ ಒಪ್ಪಿಗೆ ಕೊಡಲೇಬೇಕು. 51ಕ್ಕಿಂತ ಹೆಚ್ಚು ಎಷ್ಟರ ಕೊಡ್ಕೊಳ್ಳಿ, ಇದು ಸರಳ ಬಹುಮತ. ಇನ್ನು ಸರ್ ವಿಶೇಷ ಬಹುಮತ ಅಂದ್ರೆ ಏನ್ರಿ, ಸ್ಪೆಷಲ್ ಮೆಜಾರಿಟಿ ಅಂದ್ರೆ ಏನ್ರಿ ಸರ, ಸದನದಲ್ಲಿ ಹಾಜರಿದ್ದ ಸದಸ್ಯರಲ್ಲಿ 2/3ರಷ್ಟು ಅಂದರೆ ಎವ್ರಿ 3 ಮೆಂಬರ್ಸಲ್ಲಿ ಇಬ್ಬರು ಒಪ್ಪಿಗೆ ಕೊಡಬೇಕು ಅಂದಾಗ ಮಾತ್ರ ಏನಾಗ್ತದ ವಿಶೇಷ ಬಹುಮತ. ಇನ್ನು ಸರ್ ಇದು ಯಾವುದ್ರಿ, ವಿಶೇಷ ಬಹುಮತದೊಂದಿಗೆ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ ರಾಜ್ಯ ವಿಧಾನಸಭೆಯಲ್ಲಿ ಬಹುಮತ ಅಂತಂದ್ರೆ ಏನಪ್ಪ ಅಂತ ಕೇಳಿದ್ರೆ ವಿಶೇಷ ಬಹುಮತ 2/3ರಷ್ಟು ಬಹುಮತ ಕೊಡಬೇಕು ಹಾಜರಿದ್ದ ಸದಸ್ಯರು, ಪ್ಲಸ್ ಏನಂದ್ರೆ ರಾಜ್ಯ ವಿಧಾನಸಭೆಗಳಲ್ಲಿ ಕೂಡ ಏನಂತಂದ್ರೆ ಅದಕ್ಕೆ ಒಪ್ಪಿಗೆ ಸಿಗಬೇಕು ಅಂದಾಗ ಮಾತ್ರ ವಿಶೇಷ ಬಹುಮತದೊಂದಿಗೆ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ ಮೂಲಕ ತಿದ್ದುಪಡಿ ಮಾಡ್ತಾರೆ. ಇದನ್ನು ಕೂಡ ಇದೇ ವಿಧದ ಮೂಲಕ ಏನಂದ್ರೆ ತಿದ್ದುಪಡಿ ಮಾಡ್ತಾರೆ, 3ನೇ ವಿಧಾನದ ಮೂಲಕ. ರೈಟ್, ಹಾಗಾದ್ರೆ ಜಿ ಎಸ್ ಟಿ ಮಸೂದೆಗೆ ನೋಡ್ರಿ, ಜಿ ಎಸ್ ಟಿ ಮಸೂದೆಗೆ ಒಪ್ಪಿಗೆ ನೀಡಿರುವಂಥ ರಾಜ್ಯಗಳು ನೋಡೋಣ್ರಿ. ಮೊದಲ ಒಪ್ಪಿಗೆ ವಿಶೇಷ ಬಹುಮತದೊಂದಿಗೆ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ ಒಪ್ಪಿಗೆ ಅಂದಿನಲ್ಲ, ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳು ಮೊದಲು ಯಾವ್ಯಾವ ಕೊಟ್ಟವ್ರಿ. ಒಂದೇದು ಕೊಡ್ತ್ರಿ ಅಸ್ಸಾಂ. ಅಸ್ಸಾಂ ಯಾವಾಗ ಕೊಡ್ತೀವಿ ಅಂದರೆ 2016 ಆಗಸ್ಟ್ 12 ಕೊಡ್ತ್ರಿ. 2016 ಆಗಸ್ಟ್ 12 ಯಾವ್ದು ಕೊಡ್ತು, ಅಸ್ಸಾಂ ಕೊಟ್ಟಿರುವಂಥದ್ದು ರೀ. ನೆಕ್ಸ್ಟ್ ಇದಾದ ನಂತರ 2ನೇ ರಾಜ್ಯ, ಸೆಕೆಂಡ್ ಸ್ಟೇಟ್ ಯಾವುದು ಅಂತ ಕೇಳಿದ್ರೆ ಬಿಹಾರ, ಪಾಟಲಿಪುತ್ರ, ಪಾಟ್ನಾ. ಹಾಗಾದ್ರೆ 2016 ಆಗಸ್ಟ್ 16ಕ್ಕೆ ಯಾವ್ದು ಕೊಡ್ತು, ಬಿಹಾರ್ ಕೊಡ್ತು ಒಪ್ಪಿಗೆ. 3ನೇ ರಾಜ್ಯ ಯಾವುದ್ರಿ ಸರ ಅಂತ ಕೇಳಿದ್ರೆ ಜಾರ್ಖಂಡ್ ರೀ. 2016 ಆಗಸ್ಟ್ 17 ರೀ. ಸರ ಈ ಜಿ ಎಸ್ ಟಿ ಮಸೂದೆಗೆ ಕರ್ನಾಟಕ ಒಪ್ಪಿಗೆ ಕೊಟ್ಟಿದೆನಾ, ಕೊಟ್ಟಿದೆ. ಆದ್ರೆ ರಾಷ್ಟ್ರಪತಿಯವರು ಸಹಿ ಹಾಕಿದ ನಂತರ ಕೊಟ್ಟಿದೆ ರೀ. ರಾಷ್ಟ್ರಪತಿಯವರು ಅಂಕಿತ ಹಾಕಿದ ನಂತರ, ಅಂಕಿತ ಅಂದ್ರೆ ಆಲ್ಮೋಸ್ಟ್ ಏನಂತಂದ್ರು ಅದು ಏನಂದ್ರೆ 17 ರಾಜ್ಯಗಳು ಕೊಟ್ಟಿದ್ದವು ಈಗಾಗಲೇ. ಆಮೇಲೆ ನಂತರ ಕೊಟ್ಟಿವ್ರಿ ನಾವು ಏನಂದ್ರೆ 18ನೇ ರಾಜ್ಯವಾಗಿ ಕೊಟ್ಟಿವಿ ನಾವು 2017 ಜೂನ್ 15 ಕೊಟ್ಟಿದ್ದೀವಿ. ನೆಕ್ಸ್ಟ್ ಏನಂತಂದ್ರೆ ಜಿ ಎಸ್ ಟಿ ಮಸೂದೆಗೆ ಒಪ್ಪಿಗೆ ನೀಡಿದ ಕೊನೆಯ ರಾಜ್ಯ ಯಾವುದು ಅಂತ ಕೇಳ್ತೀರಿ ನೀವು. ಜಮ್ಮು ಆ್ಯಂಡ್ ಕಾಶ್ಮೀರ್. ಸರ್ ರಾಜ್ಯ ಅಂತೀರಿ, ಜಮ್ಮು ಮತ್ತು ಕಾಶ್ಮೀರ್ ಯಾವಾಗ್ರಿ ಅಂತ ಕೇಳಿದ್ರೆ ಜೂನ್ 5ಗೆ ಏನಂದ್ರೆ ಜುಲೈ 5 ಕೊಟ್ಟಿತ್ತು, ಆಲ್ರೆಡಿ ಜಾರಿಗೆ ಬಂದಿತ್ತು. ಸರ್ ಜಮ್ಮು ಮತ್ತು ಕಾಶ್ಮೀರ ರಾಜ್ಯ ಹೆಂಗೆ ಹಾಕದು ಸರ್, ಆ ಟೈಮಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ ಏನಂತಂದ್ರೆ ರಾಜ್ಯ ಇತ್ತು. 2019 ನಿಮಗೆಲ್ರಿಗೂ ಗೊತ್ತಿರುವ ಹಾಗೆ ಆಗಸ್ಟ್ 5ಕ್ಕೆ ಯಾವಾಗ ಆಗಸ್ಟ್ 5ಕ್ಕೆ ಜಮ್ಮು ಮತ್ತು ಕಾಶ್ಮೀರ ಒಳಗೆ 370 ಆರ್ಟಿಕಲ್, ಎಷ್ಟನೇ ಆರ್ಟಿಕಲ್ 370ನಾ 371ನಾ 370 ಆರ್ಟಿಕಲ್ ಏನು ಮಾಡಲಾಯಿತು ಸ್ನೇಹಿತರೆ, ರದ್ದು ಮಾಡಲಾಯಿತು. ಪ್ಲಸ್ 35A ಆರ್ಟಿಕಲ್ಸ್ ಏನು ಮಾಡ್ತಾರೆ, ರದ್ದು ಮಾಡ್ತಾರೆ ಜಮ್ಮು ಮತ್ತು ಕಾಶ್ಮೀರ ಒಳಗೆ. ನೆಕ್ಸ್ಟ್ 2019 ಅಕ್ಟೋಬರ್ 31ಗೆ ಏನು ಮಾಡ್ತಾರೆ, ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಏನಂದ್ರೆ UT ಸ್ಟೇಟಸ್ ಕೊಡ್ತಾರೆ, ಯೂನಿಯನ್ ಟೆರಿಟರಿ ಸ್ಥಾನಮಾನ ಕೊಡ್ತಾರೆ. ಹಾಗಾದ್ರೆ ಇದು ಏನಂತಂದ್ರೆ ಆಲ್ರೆಡಿ ಏನಂತಂದ್ರೆ
ನಮ್ಮಲ್ಲಿ ಅಂದರೆ ರಾಜಸ್ಥಾನ ಇದ್ದಾಗ ಏನಂದ್ರೆ ಕೊನೆಯದಾಗಿ ಒಪ್ಪಿಗೆ ಕೊಟ್ಟಿರುವಂಥ ರಾಜ್ಯ ಆಗಿತ್ತು. ಸರ್ ಈಗ ಜಮ್ಮು ಮತ್ತು ಕಾಶ್ಮೀರ ಇಲ್ಲ ರೀ ಆಪ್ಷನ್ಸಲ್ಲಿ, ಅವಾಗ ಏನು ಮಾಡೋಣ್ರಿ ನಾವು? ಅವಾಗ ಇರಲಿಲ್ಲ ಅಂತಂದ್ರೆ ಯಾಕೆ ಅದಕ್ಕೇನು ಮಾಡ್ತೀಯ ನೋಡಿಲಿ, ಇಲ್ಲಿ ಎರಡನೇ ಅದು ಇರಲಿಲ್ಲ ಅಂದ್ರೆ ಮಣಿಪುರ ಹಾಕು. 2017 ಜೂನ್ 30ಕ್ಕೆ ಏನಂತಂದ್ರೆ ಮಣಿಪುರ ಒಪ್ಪಿಗೆ ಕೊಟ್ಟಿದೆ. GST ಮಸೂದೆಗೆ ಒಪ್ಪಿಗೆ ಕೊಟ್ಟ ಕೊನೆಯ ರಾಜ್ಯ ಯಾವುದು ಅಂತಂದ್ರೆ ಮಣಿಪುರು. ಇನ್ನು ನಂತರ ಈಗ ಏನಾಗಬೇಕು, ಈ ರಾಷ್ಟ್ರಪತಿ ಸಹಿ ಹಾಕಬೇಕು. ಹಾಗಾದ್ರೆ GST ಮಸೂದೆಗೆ ರಾಷ್ಟ್ರಪತಿ ಅಂಕಿತ ಬೇಕಲ್ಲ, ಎಲ್ಲ ಆಯಿತು ಮತ್ತು ಸೆಲೆಬ್ರೇಷನ್ ಆಗಬೇಕಿಲ್ಲ. ರಾಷ್ಟ್ರಪತಿಯವರು ಅಂಕಿತ ಹಾಕಿದ ನಂತರ ಸೆಲೆಬ್ರೇಷನ್ ಹಾಕದ. ರಾಷ್ಟ್ರಪತಿ ಯಾವಾಗ ಸಹಿ ಹಾಕಿದ್ರಿ ಇದಕ್ಕೆ? ರಾಷ್ಟ್ರಪತಿ ಯಾವಾಗ ಸಹಿ ಮಾಡಿದರು ಇದಕ್ಕೆ ಅಂತ ಕೇಳಿದ್ರೆ 2016 ಸೆಪ್ಟೆಂಬರ್ 8ಕ್ಕೆ ಅಂದಿನ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಏನು ಮಾಡಿದರು, ಸಹಿ ಹಾಕಿದ್ರು. ನೋಡಿದ್ರು ಪ್ರಣಬ್ ಮುಖರ್ಜಿ ಸಹಿ ಅಲ್ಲಿ ನಂದೈತಿ, ನಿಮ್ಮ ಸಹಿ ನೀವು ಮಾಡ್ಕೊಳ್ರಿ. ಇದು ಏನು ರಾಷ್ಟ್ರಪತಿಯವರು ಅಂಕಿತ ಹಾಕಿದ್ರು 2016 ಸೆಪ್ಟೆಂಬರ್ 8ಕ್ಕೆ ಏನಂದ್ರೆ ಇದಕ್ಕೇನು ಮಾಡಿದರು, ಅಂಕಿತ ಹಾಕ್ತಾರೆ. ಓಕೆ, ಅಂಕಿತ ಹಾಕಿದ ನಂತರ ಅಪ್ಲೈ ಆಗ್ತದೆ. ಮತ್ತೇನಂದ್ರೆ ಸರ್ ಯಾವಾಗ ಜಾರಿಗೆ ಬಂತಂದ್ರೆ ಎಲ್ಲ ದೇಶದಲ್ಲಿ ಇಡೀ ದೇಶದಲ್ಲಿ ಏನಂತಂದ್ರೆ ಜಾರಿಗೆ ಬರ್ತದೆ 2017 ಜುಲೈ 1ಗೆ ಮಧ್ಯರಾತ್ರಿ ಹ್ಯಾಪಿ ಬರ್ಡೇ ಟು ಯು GST ಅಂತೇಳಿ ಸೆಲೆಬ್ರೇಷನ್ ಮಾಡಿಬಿಟ್ರು. ನೆಕ್ಸ್ಟ್ ಇದಾದ ನಂತರ ಸರ್ GST ಬಿಲ್ಲನ್ನು ಪಾವತಿಸಿದ ಮೊದಲ ರಾಜ್ಯ ಯಾವುದು? GST ಬಿಲ್ಲನ್ನು ಪೇ ಮಾಡಿರುವಂಥ GST ಬಿಲ್ಲನ್ನು ಪೇ ಮಾಡಿದ ಮೊದಲ ರಾಜ್ಯ ಯಾವುದು ಅಂತಂದ್ರೆ ತೆಲಂಗಾಣ ಸ್ಟೇಟ್ ಅಂತ ಕರಿತೀವಿ. ಯಾವ ಸ್ಟೇಟ್? ತೆಲಂಗಾಣ ಸ್ಟೇಟ್. ನೆಕ್ಸ್ಟ್ ಏನಂತಂದ್ರೆ GST ನೆಟ್ವರ್ಕ್, GST ಇನ್ ಅಂತೇಳಿ ಬರುತ್ತೆ. GST ಇನ್ ಅಂತಂದ್ರೆ ಏನಪ್ಪ ಅಂದ್ರೆ GST ಐಡೆಂಟಿಫಿಕೇಷನ್ ನಂಬರ್ ಅಂತೇಳಿ ಕರಿತೀವಿ. GST ಐಡೆಂಟಿಫಿಕೇಷನ್ ನಂಬರ್ ಅಂತೇಳಿ ಬರುತ್ತೆ. 15 ಡಿಜಿಟಲ್ ಇರುವಂಥ ನಂಬರ್ ಹೊಂದಿರುವಂಥ ಒಂದು ಏನಂತಂದ್ರೆ ನಂಬರ್ ಇರುತ್ತೆ. ಓಕೆ, ಹಾಗಾದ್ರೆ GST ನೆಟ್ವರ್ಕನ್ನು ರೂಪಿಸಿದ ಸಂಸ್ಥೆ ಯಾವುದ್ರಿ ಅಂತ ಕೇಳಿದ್ರೆ ಇನ್ಫೋಸಿಸ್ ಅಂತ ಕರಿತೀವಿ. ಓಕೆ, ಇನ್ಫೋಸಿಸ್ದವ್ರು ಏನು ಮಾಡ್ತಾರೆ, GST ನೆಟ್ವರ್ಕನ್ನು ರೂಪಿಸಿದೆ ಸ್ನೇಹಿತರೆ. ಹಾಗಾದರೆ GSTಯ ಟೈಪ್ಸ್ಗಳು ಈಗಂತೂ ಮುಗಿಯಂಗಿಲ್ಲ, ಭಾಳಷ್ಟು ಡೆಪ್ತಾಗಿ ಇದ್ರ ಬಗ್ಗೆ ಹೇಳಬೇಕಾಗ್ತದೆ. ನಾಳೆ ಏನಂದ್ರೆ ಅನಲೈಸ್ ಮಾಡಬೇಕಾಗ್ತದೆ, ಯಾವ ಥರ ಕೇಳ್ತಾರೆ ಕ್ವಶನ್ ಅಂತೇಳಿ ಅನಲೈಸ್ ಮಾಡಬೇಕಾಗ್ತದೆ. ನಮ್ಮ PC ಲೆವೆಲ್ ಅಲ್ಲ, ನಮ್ಮ ಕೋಚಿಂಗ್ ಸೆಂಟರ್ KS ಓದೋರಿಗೂ ಕೂಡ ಏನಂದ್ರೆ ಹೆಲ್ಪ್ ಆಗಲಿ ಅಂತೇಳಿ ಉದ್ದೇಶದಿಂದ ಈಗಾಗಲೇ ಏನಂತಂದ್ರೆ ಭಾಳಷ್ಟು ವಿದ್ಯಾರ್ಥಿಗಳು ಇದರ ಲಾಭವನ್ನು ಪಡ್ಕೊಳ್ತಿದ್ದಾರೆ. ಓಕೆ, ನಮ್ಮ ಏನಂತಂದ್ರೆ ಸಂತೋಷ್ ಲಾಡ್ ಸರಿಗೆ ಎಷ್ಟು ಧನ್ಯವಾದ ತಿಳಿಸಿದ್ರು ಕಡಿಮೆನೇ ಅಂತೇಳಿ ಹೇಳ್ಬೋದು. ಓಕೆ, ಧನ್ಯವಾದ ಸ್ನೇಹಿತರೆ. ನಾಳೆ ಅಂದರೆ ಕಂಟಿನ್ಯೂ ಮಾಡೋಣ ಅಂತ. ಓಕೆ.